Namaskara, good afternoon. So welcome to Sahyadri Narayana Multi-Speciality Hospital program. My name is Dr. Siddharth Anta. As an associate consultant, I am working here. So we have a special guest here, Dr. Shivasa S. Nadik. So he's a senior most in cardiology with an 8 years of experience. He has completed his MBBS from BMC Medical College, then MD from Hubballi, and DM from an SGPGI Lucknow. So he has a Best Poster Award in National Interventional Cardiology in Delhi. He's been awarded as an young researcher in the European Society of Cardiology, and is a member of American Cardiology Association. So we welcome him. And ನಾವು ಇವತ್ತು ಹೃದಯಾಘಾತ ಆ್ಯಂಡ್ ಹೃದಯಕ್ಕೆ ಸಂಬಂಧಪಟ್ಟಿದ್ದ ಕಾಯಿಲೆ ಬಗ್ಗೆ ಮಾತಾಡೋಣ ಸರ್. ಸೊ ವಾಮ್ ವೆಲ್ಕಮ್ ಸರ್. Thank you. Yeah, thanks for the warm introduction, Dr. Siddharth. As you're all aware, Sahyadri Narayana has been on the leading edge. ನಾವು ಈ ಮಲೆನಾಡಿನ ಮಧ್ಯ ಕರ್ನಾಟಕದ ಏನು ಹೃದಯ ಸಂಬಂಧಿ ಕಾಯಿಲೆಗಳಿಗೇನಿದೆ, ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ ಎಲ್ಲ ರೀತಿಯ ಚಿಕಿತ್ಸೆಗಳಿಗೆ ಅಬಾಲ ವೃದ್ಧಿಯಾಗಿ ಸಣ್ಣ ಮಕ್ಕಳಿಂದ ವಯಸ್ಸಾದವರಿಗೂ ಸಹ ಎಲ್ಲ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ನಾವು ಚಿಕಿತ್ಸೆಯನ್ನು ನೀಡ್ತಾ ಇದ್ದೇವೆ. ಈ ಹಾರ್ಟ್ ಸಂಬಂಧಿ ಕಾಯಿಲೆಗಳು ನಮ್ಮ ದೇಶದಲ್ಲಿ, ನಮ್ಮಂಥ ಭಾರತದಂಥ ಬಡ ರಾಷ್ಟ್ರದಲ್ಲಿ ಏನಾಗ್ತಾಯಿದೆ ಅಂತಂದರೆ, ಮೊದಲೆಲ್ಲ ಕಾಲರಾಯಿಂದ ಜನ ಸಾಯ್ತಾಯಿದ್ರು, ಟ್ಯೂಬರ್ಕ್ಲೋಸಿಸ್ ಸಾಯ್ತಾಯಿದ್ರು, HIV ಇಂದ ಸಾಯ್ತಾಯಿದ್ರು. ಈಗ ಭಾರತದ ಪ್ರತಿಯೊಂದು ರಾಜ್ಯದಲ್ಲೂ ಸಹ ನಂಬರ್ 1 ಕಾಸ್ ಆಫ್ ICMR ಅಂತ, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಪ್ರಕಾರ ಹೇಳೋದೇನೆಂದರೆ, ನಂಬರ್ 1 ಕಾಸ್ ಆಫ್ ಡೆತ್. ಈಗ ಯಾವುದು ಇನ್ಫೆಕ್ಷಸ್ ಡಿಸೀಸ್ ಇಲ್ಲ, ಯಾವ ಸ್ಟ್ರೋಕು ಇಲ್ಲ, ಕ್ಯಾನ್ಸರು ಇಲ್ಲ, ಎಲ್ಲದಕ್ಕಿಂತ ನಂಬರ್ 1 ಕಾರ್ಡಿಯೋವಾಸ್ಕ್ಯುಲರ್ ಡೆತ್. ಈ ಕಾರ್ಡಿಯೋವಾಸ್ಕ್ಯುಲರ್ ಅಥವಾ ಈ ಹಾರ್ಟ್ ಸಂಬಂಧಪಟ್ಟಂಥ ಕಾಯಿಲೆಗಳಿಂದ ಡೆತ್ ಆಗೋದು ಏನಕ್ಕೆ, ಅದು ಯಾವ ಮಟ್ಟದಲ್ಲಿ ಬೆಳೀತಾ ಇದೆ ಅಂತಂದರೆ, ಮೊದಲೆಲ್ಲ ಹಾರ್ಟ್ ಅಟ್ಯಾಕ್ ಅನ್ನೋದು 70 ವರ್ಷದವ್ರಿಗೆ ಆಗ್ತಿತ್ತು, ಅಥವಾ ವಯಸ್ಸು ನೀವು ನೋಡಿರ್ಬೋದು ಒಪಿಡಿಲಿ ಮೊದಲೆಲ್ಲ 70-75 ಇಯರ್ಸ್ ಅಂತ ಹೇಳ್ತಿದ್ವಿ ನಾವು MBBS ಮಾಡೋ ಟೈಮಲ್ಲಿ. ಅದೇ ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ, ಹಾರ್ಟ್ ಅಟ್ಯಾಕ್ ಅನ್ನೋದು 20-25 ವರ್ಷಕ್ಕೆ ಆಗ್ತದೆ. ಅದೊಂದೇ ಅಲ್ಲ, ಮೊದಲೆಲ್ಲ ಶ್ರೀಮಂತರಿಗೆ ಆಗುವಂಥ ಕಾಯಿಲೆ ಅಂತಿತ್ತು. ಹಾರ್ಟ್ ಅಟ್ಯಾಕ್ ಅಂದರೆ ಶ್ರೀಮಂತರಿಗೆ ಆಗೋದು, ಬೈಪಾಸ್ ಆಪರೇಷನ್ ಬಾಂಬೆಗೆ ಹೋಗಿ ಮಾಡಿಸ್ಕೊತಿದ್ರು. ಈಗೆಲ್ಲ ಹೆಂಗಾಗ್ಬಿಟ್ಟಿದ್ರೆ, ಈವನ್ ಸಣ್ಣ ಹಳ್ಳಿಗಳಲ್ಲಿ ಕೂಲಿ ಕಾರ್ಮಿಕರಿಗಾಗಲಿ, ರೈತರಿಗಾಗಲಿ, ಅಥವಾ ಅಫಿಷಿಯಲ್ಸಿಗಾಗಲಿ, ಬ್ಯಾಂಕ್ ಆಫೀಸರ್ಸ್ ಆಗಲಿ, ನಾವು ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆಯಲ್ಲಿ ಸುಮಾರು ಇದ್ದವರಿಗೆ 15,000 ಆಂಜಿಯೋಗ್ರಾಮ್ಗಳನ್ನು ಮಾಡಿದ್ದೇವೆ, 5,000ಕ್ಕಿಂತ ಹೆಚ್ಚು ಆಂಜಿಯೋಪ್ಲಾಸ್ಟಿಗಳು ಮಾಡಿದ್ದೇವೆ. ಈ ಹಾರ್ಟ್ ಅಟ್ಯಾಕ್ ಅನ್ನೋದು ಒಂಥರ ಈ ಸಮರೋಪಾದಿಯಲ್ಲಿ ನಮ್ಮ ಭಾರತ ದೇಶಕ್ಕೆ ಒಂದು ಶಾಪದ ಥರ ಪರಿಣಮಿಸಾಗಿದೆ ಇದನ್ನು. ಸೊ ಹಾರ್ಟ್ ಅಟ್ಯಾಕ್ ಬಗ್ಗೆ, ಈ ಹಾರ್ಟ್ ಅಟ್ಯಾಕ್ ಅಂದ್ರೆ ಏನು ಸರ್, ಅದ್ರ ಬಗ್ಗೆ ಭಾಳ ಒಳ್ಳೆ ಪ್ರಶ್ನೆ ಇದೆ ಆ್ಯಕ್ಚುಲಿ. ಫಸ್ಟ್ ಆಫ್ ಆಲ್, ಇಷ್ಟೋ ಜನಕ್ಕೆ ಹಾರ್ಟ್ ಅಟ್ಯಾಕ್ ಅಂದ್ರೇನೋ, ಕಾರ್ಡಿಯಾಕ್ ಅರೆಸ್ಟ್ ಅಂದ್ರೇನೋ, ಚೆಸ್ಟ್ ಪೇಯ್ನ್ಗಳನ್ನ ಯಾವ ರೀತಿ ಹಾರ್ಟ್ ಅಟ್ಯಾಕ್ ಬರುತ್ತೆ ಅನ್ನೋದ್ರ ಬಗ್ಗೆನೇ, ಅಂದರೆ ಜನಸಾಮಾನ್ಯರಲ್ಲಿ ತಿಳುವಳಿಕೆ ಮೂಡೋದು ಅತ್ಯಗತ್ಯ. ಯಾಕೆಂದರೆ ಹಾರ್ಟ್ ಅಟ್ಯಾಕನ್ನು ರೆಕಗ್ನೈಸ್ ಮಾಡೋದೇ ಫಸ್ಟ್ ಇಂಪಾರ್ಟೆಂಟ್ ಸ್ಟೆಪ್. ಇದು ನೋಡಿ, ನಿಮ್ಮ ಮುಂದೆ ಒಂದು ಮಾಡೆಲ್ ಇಟ್ಟಿದ್ದೀನಿ ಹಾರ್ಟಿಂದು. ಈ ಹೃದಯದ ಒಂದು ಮಾಡೆಲ್ ಥರ ಇದನ್ನು ನಾವು ಹಾರ್ಟನ್ನು ಓಪನ್ ಮಾಡಿ ನೋಡಿದರೆ, ಹೃದಯದ ಒಳಗಡೆ ಪಂಪ್ ಮಾಡುವಂಥ ಚೇಂಬರ್, ಬೇಸಿಕಲಿ ಹಾರ್ಟ್ ಒಂದು ಪಂಪ್ ಇದ್ದ ಹಾಗೆ. ಆ ಹೃದಯದ ಮೇಲ್ಭಾಗದಲ್ಲಿ ಈ ಕೆಂಪು ಏನು ಕಾಣ್ತಾ ಇದೆಯಲ್ಲ, ಇದು ರಕ್ತನಾಳಗಳು. ಇದನ್ನು ರಕ್ತನಾಳಗಳು ಅಂದರೆ ಒಂದು ಪೈಪ್ ಇದ್ದ ಹಾಗೆ ಅಂದ್ಕೊಳ್ಳಿ. ಆ ಪೈಪ್ ಮುಖಾಂತರ ರಕ್ತ ಸಂಚಾರ ಆಗ್ತಾ ಇರುತ್ತೆ ಹಾರ್ಟಿಗೆ. ಈ ಪೈಪ್ನಲ್ಲಿ ಏನಾಗ್ತದೆ, ಹಲವಾರು ಕಾರಣಗಳಿಂದ ನೀವು ನೋಡಿರ್ಬೋದು, ಈ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಇರ್ತದೆ, ಅಥವಾ ಡಯಾಬಿಟಿಸ್ ಇರುತ್ತೆ, ಬ್ಲಡ್ ಪ್ರೆಷರ್ ಇರುತ್ತೆ, ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಅಂದರೆ ಕುಟುಂಬದಲ್ಲಿ ಅನ್ಯರಿಗೆ ಹಾರ್ಟ್ ಅಟ್ಯಾಕ್ ಆಗಿರುವಂಥದ್ದು, ಸಣ್ಣ ವಯಸ್ಸಲ್ಲಿ 45-40 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗಿರುವಂಥದ್ದು ಅಪ್ಪ ಅಮ್ಮಂಗೆ. ಇಂಥವ್ರಲ್ಲಾಗ್ತದೆ ಈ ಹಾರ್ಟ್ ಅಟ್ಯಾಕ್ ಆಗೋ ಟೈಮಲ್ಲಿ ಈ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ, ಅದನ್ನು ಕನ್ನಡದಲ್ಲಿ ಕೊಬ್ಬಿನಾಂಶ ಅಂತ ಕರಿಬೋದು ಸಾಮಾನ್ಯ ಭಾಷೆಯಲ್ಲಿ. ಆ ಕೊಲೆಸ್ಟ್ರಾಲ್ ಅಂಶ ತುಂಬಿಕೊಳ್ಳಿಕ್ಕೆ ಶುರು ಆಗ್ತದೆ. ಅದು ಒಂದು ಕ್ರಿಟಿಕಲ್ ಪಾಯಿಂಟ್ ರೀಚ್ ಆದಾಗ, ಅಂದರೆ ಈ ಪೈಪ್ ನೀರಿನ ಪೈಪ್ ಹೇಗೆ ಒಂದು ಗಿಡಕ್ಕೆ ನೀರನ್ನು ಒದಗಿಸ್ತಾ ಇರೋದು ಸಡನ್ ಬಂದಾದ್ರೆ ಏನಾಗುತ್ತೆ, ಸ್ವಲ್ಪ ದಿನಗಳ ನಂತರ ಗಿಡ ಒಣಗಕ್ಕೆ ಶುರು ಆಗುತ್ತೆ. ಹಾಗೆ ಬಿಟ್ಟರೆ ಅದು ಗಿಡ ಸತ್ತೋಗ್ಬಿಡ್ತದೆ. ಅದೇ ಥರ ಇದು ಈ ಹಾರ್ಟಿನ ಸ್ನಾಯುಗಳಿಗೆ, ಮಸಲ್ಸ್ಗೆ ರಕ್ತ ಕೊಡುವಂಥ ಪೈಪ್ಗಳು, ರಕ್ತನಾಳಗಳು. ಈ ರಕ್ತನಾಳಗಳಲ್ಲಿ ಈ ಎಲ್ಲ ಕಾರಣಗಳಿಂದ, ಮಧುಮೇಹ ಅಂದರೆ ಡಯಾಬಿಟಿಸ್, ಬ್ಲಡ್ ಪ್ರೆಷರ್, ಹೈ ಕೊಲೆಸ್ಟ್ರಾಲ್, ಇದರಿಂದ ಬ್ಲಾಕೇಜ್ ಬರ್ತದೆ. ಯಾವತ್ತೋ ಒಂದಿನ ಸಡನ್ನಾಗಿ ಆ ರಕ್ತನಾಳ ಹಠಾತ್ತಾಗಿ ಬಂದಾಗ್ಬಿಡುತ್ತೆ. ಬಂದಾಗ ಏನಾಗುತ್ತೆ, ಆ ಹೃದಯದ ಸ್ನಾಯುಗಳಿಗೆ ರಕ್ತ ಸಂಚಾರ ನಿಂತು ಹೋಗುತ್ತೆ. ನಿಂತು ಹೋದಾಗ ಹಾರ್ಟ್ ಅಟ್ಯಾಕ್ ಅನ್ನೋದು ಸಂಭವಿಸುತ್ತೆ. ಈ ಹಾರ್ಟ್ ಅಟ್ಯಾಕ್ ಅನ್ನೋದು ಯಾರಿಗಾದರೂ ಯಾವ ಸಮಯದಲ್ಲಾದರೂ, ಈವನ್ ನಾನು ನೋಡಿರೋ ಯಂಗೆಸ್ಟ್ ಪೇಷಂಟ್ 16 ವರ್ಷದ ಹುಡುಗ, ಓಲ್ಡೆಸ್ಟ್ ಪೇಷಂಟ್ ಅಂದರೆ 110 ವರ್ಷದ. ಸೊ 16-18 ವರ್ಷದಿಂದ ಇದು ಸುಮಾರು 100 ವರ್ಷದ ನಂತರ ಯಾರಿಗೆ ಬೇಕಾದರೂ ಹಾರ್ಟ್ ಅಟ್ಯಾಕ್ ಅನ್ನೋದು ಸಂಭವಿಸ್ಬೋದು. ಈ ಹಾರ್ಟ್ ಅಟ್ಯಾಕ್ ಈ ಥರ ಅಂದರೆ ಈ ಕಾರಣಗಳಿಂದ ಸಾಮಾನ್ಯವಾಗಿ ಹಾರ್ಟ್ ಅಟ್ಯಾಕ್ ಅಂತ ಆಗ್ತದೆ. ಹಾರ್ಟ್ ಅಟ್ಯಾಕ್ ಅಂದರೆ ಎದೆ ನೋವು ಬರೋದು,
ಅದು ಟ್ರೀಟ್ಮೆಂಟ್ ಕೊಡದೆ ಹೃದಯ ಸ್ತಂಭನ ಅಂದರೆ ಹಾರ್ಟ್ ನಿಂತೋಗೋ ಪ್ರಕ್ರಿಯೆನ ಕಾರ್ಡಿಯಾಕ್ ಅರೆಸ್ಟ್ ಅಂತ ಕರೀತಾರೆ. ಕಾರ್ಡಿಯಾಕ್ ಅರೆಸ್ಟ್ ಆದ ಸಂದರ್ಭದಲ್ಲಿ ನಾವು ಪೇಷಂಟ್ ರಿವೈವ್ ಮಾಡಲ್ಲ ಅಂದರೆ ಡೆತ್ ಆಗ್ತದೆ. ಸೊ ಹಾರ್ಟ್ ಅಟ್ಯಾಕ್, ಕಾರ್ಡಿಯಾಕ್ ಅರೆಸ್ಟ್ ಆ್ಯಂಡ್ ಸಡನ್ ಡೆತ್. ಸೊ ದೀಸ್ ಆರ್ ದ ಟರ್ಮಿನಲ್. ಈಗ ಒಂದು ಪೇಷಂಟ್ಗೆ ಎದೆ ನೋವು ಬಂದ ತಕ್ಷಣ ಆ ಪೇಷಂಟ್ ಏನು ಮಾಡಬೇಕು ನೆಕ್ಸ್ಟು ಅಂತ ಅರ್ಥ. ಈಗ ಇದೊಂದು ಬಹಳ ಉತ್ತಮ ಪ್ರಶ್ನೆ. ಎಲ್ಲ ಎದೆ ನೋವುಗಳು ಹಾರ್ಟ್ ಅಟ್ಯಾಕ್ ಸಂಬಂಧಪಟ್ಟಿದ್ದ. ಸಾಮಾನ್ಯವಾಗಿ ಎದೆ ನೋವು ಬಂದ ಕೂಡಲೇ ಎರಡು ಥರ ರೆಸ್ಪಾನ್ಸ್ ನೋಡ್ತೀವಿ. ಒಂದು, ನನಗೆ ಹಾರ್ಟ್ ಅಟ್ಯಾಕ್ ಆಗಕ್ಕೆ ಸಾಧ್ಯ ಅಂತ ಹೇಳಿ ಗ್ಯಾಸ್ಟ್ರಿಕ್ ಮಾತ್ರ ನುಂಗಿರ್ತಾರೆ, ಬೆಳಿಗ್ಗೆ ಹೇಳೋದಿಲ್ಲ, ಅವ್ರು ಡೆಡ್ ಬಾಡಿ ತೊಗೊಂಬರ್ತಾರೆ. ಇನ್ನೊಂದು ಕ್ಯಾಟಗರಿ ಆಫ್ ಪೇಷಂಟ್ಸ್ ಹೆಂಗಿರ್ತಾರೆ ಅಂತಂದರೆ ಅವ್ರಿಗೆ ಏನೂ ಇರೋದೇ ಇಲ್ಲ, ತಿಂಗಳ ಒಂದ್ಸರಿ ECG, ಎಕೋ, ಟ್ರೆಡ್ಮಿಲ್ ಟೆಸ್ಟ್ ಅಂತ ಮಾಡಿಸ್ಕೊತಾನೆ ಇರ್ತಾರೆ. ಸೊ ಈ ಎರಡೂ ಒಂಥರ ಎಂಡ್ಸ್ ಆಫ್ ಸ್ಪೆಕ್ಟ್ರಮ್ ಅಂತ ಕರಿಬೋದು. ಹಾರ್ಟ್ ಅಟ್ಯಾಕ್ ಅಥವಾ ಹೃದಯಾಘಾತ ಅಂತ ಏನು ಕರಿತೀವಿ, ಅದಕ್ಕೆ ಬರೋ ಸಿಂಪ್ಟಮ್ಸ್ ಸಾಮಾನ್ಯವಾಗಿ ಯಾವ ಥರ ಇರುತ್ತೆ? ಸಾಮಾನ್ಯವಾಗಿ ಎದೆ ಮಧ್ಯಭಾಗದಲ್ಲಿ, ಸಾಮಾನ್ಯವಾಗಿ ಎಡಗೈ ಬರ್ತದೆ ಅಂತ ಹೇಳ್ತಾರೆ, ಬಟ್ ಎದೆ ಮಧ್ಯಭಾಗದಲ್ಲಿ ಶುರುವಾಗುವಂಥ ಭಾರ, ವೆಯ್ಟ್ ಇಟ್ಟಂಗೆ ಅನಿಸುತ್ತೆ, ಒಂದು ಕಲ್ಲಿಟ್ಟಂಗೆ ಎದೆ ಮೇಲೆ ಸಡನ್ನಾಗಿ ರಾತ್ರಿ ಮಲ್ಕೊಂಡಿದ್ದಾಗ ಎದೆ ಮಧ್ಯೆ ಭಾರ ಇಟ್ಟಂಗೆ ಅನಿಸೋದು, ಅದು ಎಡಗೈಗೆ ಅಥವಾ ಬಲಗೈಗೆ ಹರಿಯುವಂಥದ್ದು, ಅಥವಾ ಕುತ್ತಿಗೆ ಭಾಗಕ್ಕೆ ಹರಿಯೋದು, ಬೆನ್ನಿನ ನೋವುದಲ್ಲಿ ಶುರುವಾಗೋದು. ಆಮೇಲೆ ಇದ್ದಕ್ಕಿದ್ದಂಗೆ ಶುರುವಾಗೋದು, ರಾತ್ರಿ ಮಲ್ಕೊಂಡಿದ್ದಾಗ ನೋವು ಬಂದು ಎಚ್ಚರ ಆದರೆ ಸಾಮಾನ್ಯವಾಗಿ ಅದು ಹಾರ್ಟಿನ ತೊಂದರೆಯಿಂದನೇ ಆಗ್ತದೆ. ಗ್ಯಾಸ್ಟ್ರಿಕ್ ಮಾತ್ರ ನುಂಗಬಾರ್ದು, ಅವಾಗ ಗ್ಯಾಸ್ಟ್ರಿಕ್ ಅಂತ ಅನ್ಕೋಬಾರ್ದು. ಸುಮಾರು ಜನ ಗ್ಯಾಸ್ಟ್ರಿಕ್ಕಿಂದ ಆಗಿರ್ತಂದ್ರೆ ನೆಕ್ಸ್ಟ್ ಅದೇನು ಹೇಳಿದಾಗ ಡೆತ್ ಆಗಿರೋದು ಅಂತ ಭಾಳ ಉದಾಹರಣೆಗಳ ಥರ ಇರ್ತವೆ. ಸೊ ಎದೆ ನೋವು ಸಡನ್ನಾಗಿ ಕಾಣಿಸ್ಕೊಳ್ಳುವಂಥದ್ದು, ಕೈಗಳಿಗೆ ಹರಡೋದು, ಆ ಕೈಗಳಿಗೆ ಹರಡದ ಮಧ್ಯೆ ಸ್ವೆಟಿಂಗ್ ಆಗೋದು, ಅತಿಯಾಗಿ ಬೆವರು ಬರೋಕ್ಕೆ ಶುರುವಾಗೋದು, ಉಸಿರಾಟ ತೊಂದರೆ ಶುರುವಾಗೋದು. ಈ ಡಯಾಬಿಟಿಸ್ ಇರೋರು ಇಂಥವ್ರು ಎಸ್ಪೆಷಲಿ 30-35+ ಬರೋರಿಗೆ ಮಧ್ಯರಾತ್ರಿ ಅಥವಾ ಅರ್ಲಿ ಮಾರ್ನಿಂಗ್ ಬೆಳಿಗ್ಗೆ ಒಂದು 3-4 ಗಂಟೆ ಟೈಮಲ್ಲಿ ಚೆಸ್ಟ್ ಪೇನ್ ಬಂತಂದರೆ ಅನ್ಲೆಸ್ ಪ್ರೂವ್ಡ್ ಅದರ್ವೈಸ್ ಇದು ಹಾರ್ಟ್ ಅಟ್ಯಾಕ್ ಅಂತಲೇ ಅರ್ಥ. ಅದು ಈ ಹಾರ್ಟ್ ಅಟ್ಯಾಕ್ ಏನಕ್ಕೆ ಅಷ್ಟು ಇಂಪಾರ್ಟೆಂಟ್ ಅಂದರೆ, ಹಾರ್ಟ್ ಅಟ್ಯಾಕ್ ಆದ ಮೊದಲ 6-12 ಗಂಟೆ ಟೈಮ್ನ ಗೋಲ್ಡನ್ ಅವರ್ ಅಂತ ಕರಿತೀನಿ. ನಮ್ಮ ವೀಕ್ಷಕರಿಗೆ ಇದೊಂದು ಅತ್ಯಂತ ಮುಖ್ಯವಾದ ಒಂದು ಮೆಸೇಜನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಿಮಗೆ ಹಾರ್ಟ್ ಅಟ್ಯಾಕ್ ಈ ಥರ ನಾನು ಏನೇನು ಲಕ್ಷಣಗಳನ್ನ ಹೇಳಿದ್ನಲ್ಲ, ಈ ಥರ ಲಕ್ಷಣಗಳು ಸಡನ್ನಾಗಿ ಶುರುವಾಯಿತು ಮಧ್ಯರಾತ್ರಿಯಲ್ಲಿ ಅಥವಾ ಅರ್ಲಿ ಮಾರ್ನಿಂಗ್ ಅಥವಾ ಯಾವುದೇ ಟೈಮಲ್ಲಿ ಅನ್ನಿಸ್ತು, ನಿಮಗೆ ಒಂದು ಕಾರ್ನರ್ ಆಫ್ ಯುವರ್ ಮೈಂಡಲ್ಲಿ ಇದು ಹಾರ್ಟ್ ಅಟ್ಯಾಕ್ ಇರಬಹುದು ಅಂತ ಏನಾದ್ರು ಅನಿಸಿದ್ರೆ ಇಮ್ಮಿಡಿಯೇಟ್ಲಿ ನೀವು ಮಾಡಬೇಕಾಗಿರೋದು ಇಷ್ಟೇ, ಹತ್ತಿರ ಒಂದು ಕ್ಲಿನಿಕ್, ನೀವೇನು ದೊಡ್ಡ ಆಸ್ಪತ್ರೆಗೆ ಹೋಗಬೇಕು ಅಂತಿಲ್ಲ, ಒಂದು ಯಾವುದೋ MBBS ಡಾಕ್ಟರ್ ಅಥವಾ ನಿಮ್ಮ ಹತ್ತಿರದಲ್ಲಿರೋ ಲೋಕಲ್ ಫಿಸಿಷಿಯನ್ ಹತ್ರ ಹೋಗಿ ಒಂದು ECG ಮಾಡಿಸ್ಕೊಳ್ಳಿ. ECGಲಿ ಸುಮಾರು 100-80% ಆಫ್ ದ ಟೈಮ್ಸ್ ಹಾರ್ಟ್ ಅಟ್ಯಾಕ್ ಪಿಕಪ್ ಆಗ್ತದೆ. ನಾರ್ಮಲ್ ಇದ್ದರೆ ಅದು ಹಾರ್ಟ್ ಅಟ್ಯಾಕ್ ಅಲ್ಲ ಅಂತಲ್ಲ, ಬಟ್ ಅಟ್ಲೀಸ್ಟ್ 80% ಆಫ್ ದ ಟೈಮ್ಸ್ ಯು ಆರ್ ಶ್ಯೂರ್ ಇಟ್ ಈಸ್ ಹಾರ್ಟ್ ಅಟ್ಯಾಕ್ ಇದೆ ಅಥವಾ ಅದು ಮುಂದಿನ ಚಿಕಿತ್ಸೆ ಏನು ಮಾಡ್ಬೋದು ಅಂತ ಗೊತ್ತಿರ್ಬೇಕು. ಸೊ ಇಮಿಡಿಯೇಟ್ಲಿ ಡೋಂಟ್ ನೆಗ್ಲೆಕ್ಟ್ ಇಟ್ ಆರ್ ಡೋಂಟ್ ಪ್ಯಾನಿಕ್, ಎರಡೂ ಡೇಂಜರಸ್. ಸೊ ಗಟ್ಟೆ ECG ಆದ ನಂತರ ಹಾರ್ಟ್ ಅಟ್ಯಾಕ್ನ ನಾವು ಪಿಕಪ್ ಮಾಡ್ಬೋದು. ಇದೊಂದು ಗೋಲ್ಡನ್ ಅವರ್ ಅಂತ ವರ್ಡ್ ಯೂಸ್ ಮಾಡಿದ್ರೆ, ಗೋಲ್ಡನ್ ಅವರ್ ಅಂದ್ರೆ ಅರ್ಥ ಏನು ಸರ್ ಅದು? ವೆರಿ ಗುಡ್, ತುಂಬ ಮುಖ್ಯವಾದ ಪ್ರಶ್ನೆ ಇದು. ನಮ್ಮ ಹಾರ್ಟ್ ಅಟ್ಯಾಕ್ ಆದ ಫಸ್ಟ್ 6 ಅವರ್ಸ್ ಏನಿರುತ್ತಲ್ಲ, 6 ಗಂಟೆ ಒಳಗೆ ಹಾರ್ಟ್ ಅಟ್ಯಾಕಿನ ಹಲವಾರು ರೀತಿ ಚಿಕಿತ್ಸೆಗಳು ಇರ್ತವೆ, ಅದನ್ನು ಮಾತಾಡೋಣ ಮತ್ತು ಸ್ವಲ್ಪ ನಂತರ. ಈ ಹಾರ್ಟ್ ಅಟ್ಯಾಕ್ ಚಿಕಿತ್ಸೆಗಳಲ್ಲಿ ಟೈಮ್ ವಿಂಡೋ ಅಂತ ಇರ್ತದೆ. ಅಂದರೆ ಒಂದು ರಕ್ತನಾಳ ಬಂದಾಯಿತು ಅಂದರೆ ಅದನ್ನು ಓಪನ್ ಮಾಡಲಿಕ್ಕೆ ಸ್ವಲ್ಪ ಹೊತ್ತು ಭಗವಂತ ಟೈಮ್ ಕೊಡ್ತಾನೆ ನಮಗೆ, ಇಷ್ಟು ಟೈಮ್ ಇದೆಯಪ್ಪ, ನೀನು ಹೋಗಿ ನೀನು ಟ್ರೀಟ್ಮೆಂಟ್ ತಗೋ ಅಂತ. ಆ ಟೈಮನ್ನು ನಾವು ಬುದ್ಧಿಜೀವಿಗಳಾದರೂ ತಿಳ್ಕೊಂಡು ಅದನ್ನು ಇಮಿಡಿಯೇಟ್ಲಿ ಅದಕ್ಕೆ ಟ್ರೀಟ್ಮೆಂಟ್ ತೆಕ್ಕೊಂಡ್ರೆ ಒಬ್ಬ ವ್ಯಕ್ತಿಯ ಜೀವವನ್ನು, ಅವನ ಹೃದಯವನ್ನು ನಾವು ಕಾಪಾಡಿ ಅದನ್ನು ಉಳಿಸ್ಬಿಟ್ಟು ಅವನ ಜೀವನ ಸಹ ಉಳಿಸ್ತೀವಿ. ಅದೇ ಬಿಯಾಂಡ್ 12 ಗಂಟೆಗಳು ಅಥವಾ 24 ಗಂಟೆಗಳ ನಂತರ ಆಗ್ಬಿಟ್ರೆ, ಹಾರ್ಟ್ ಅಟ್ಯಾಕ್ ಆದ ನಂತರ ಬಂದರೂ ವ್ಯಕ್ತಿ ಉಳಿಯೋ ಚಾನ್ಸಸ್ ಕಡಿಮೆ. ಉಳಿದ್ರೂ ಸಹ ಹಾರ್ಟ್ ಫಂಕ್ಷನ್ ಸುಮಾರು ವೀಕ್ ಆಗಿ ಹೋಗ್ಬಿಡುತ್ತೆ, ಅವನ ಜೀವನ ಫುಲ್ಲು ಹಾರ್ಟ್ ಫೇಲ್ಯೂರ್ ಅಂತ, ಹಾರ್ಟಿನ ಪಂಪಿಂಗ್ ವೀಕ್ ಆಗಿ ಸುಸ್ತು, ಬಾಳಲಿಕ್ಕೆ, ದಮ್ಮು, ಈ ಥರ ತೊಂದರೆಗಳೆಲ್ಲ ಶುರು ಆಗ್ಬಿಡ್ತವೆ. ಸೊ ಆ ಫಸ್ಟ್ 6 ಅವರ್ಸ್ ಆಫ್ ಟ್ರೀಟ್ಮೆಂಟ್ ಹಾರ್ಟ್ ಅಟ್ಯಾಕಿಗೆ ಏನು ಕೊಡ್ತೀವಿ ಅದನ್ನು ಗೋಲ್ಡನ್ ಅವರ್ ಅಂತ ಕರಿತೀವಿ. ಈ ಟೈಮಲ್ಲಿ ಟ್ರೀಟ್ಮೆಂಟ್ ಕೊಟ್ಟರೆ ಹಾರ್ಟ್ ಅಟ್ಯಾಕನ್ನು ಆಲ್ಮೋಸ್ಟ್ ಬೇರೆ ಯಾವುದೇ ಕಾಲ ಟ್ರೀಟ್ ಮಾಡಿದಾಗ ಈಸಿಯಾಗಿ ಟ್ರೀಟ್ ಮಾಡ್ಬೋದು. ಸಿದ್ಧಾರ್ಥ್, ಸೊ ಈಗ ನಿಮ್ಮ ಪ್ರಕಾರ ಪೇಷಂಟ್ ಬೇಗ ಆಸ್ಪತ್ರೆಗೆ ಬರಬೇಕು. ಸೊ ಈಗ ಆಸ್ಪತ್ರೆಗೆ ಬಂದ ತಕ್ಷಣ ಯಾವ ಥರ ಟ್ರೀಟ್ಮೆಂಟ್ ಇರುತ್ತೆ ಸರ್ ಇದಕ್ಕೆ? ಈಗ ಸ್ವಲ್ಪ ಜನರಲ್ಲಿ ಇಂಜೆಕ್ಷನ್ ಕೊಟ್ಟರೆ ಆಗುತ್ತೆ, ಏನೋ ಲಿಕ್ವಿಡ್ ಕೊಟ್ಟರೆ ಆಗುತ್ತೆ ಅಂತ ಸ್ವಲ್ಪ ಹಳ್ಳಿ ಜನರ ತಲೆ ಕಾನ್ಸೆಪ್ಟಲ್ಲಿ ಇರುತ್ತೆ. ಅದರ ಅರ್ಥ ಏನು ಸರ್? ಅದಕ್ಕೆ ಕೊಲೆಸ್ಟ್ರಾಲ್ ಏನಾದರೂ ಹೋಗುತ್ತಾ ಆ ಥರ ಮಾಡಿದ್ರೆ? ಈಗ ಹೆಂಗೆ ಅಂದರೆ ಇಟ್ಸ್ ಎ ಮೀಡಿಯಾ ಆಫ್ ಸೋಷಿಯಲ್ ಮೀಡಿಯಾ ಜಮಾನ ಇದೆ, ಎಲ್ಲ ವಾಟ್ಸಪ್, ಫೇಸ್ಬುಕ್ ಎಲ್ಲ ಕಡೆಯಲ್ಲೂ ನಾವು ಒಬ್ರು ಹೇಳ್ತಾರೆ ನಾವು ಇಂಜೆಕ್ಷನ್ ಕೊಟ್ಟರೆ ಕೊಲೆಸ್ಟ್ರಾಲ್ ಕ್ಲಿಯರ್ ಆಗಿಬಿಡುತ್ತೆ, ಅಥವಾ ಇನ್ನೊಬ್ರು ಹೇಳ್ತಾರೆ ನೀವು ಅರ್ಶಿನ ತಿನ್ನಿಟ್ಟು ಕೊಡಲಿಕ್ಕೆ. ಇದಕ್ಕೆ ಯಾವುದೇ ರೀತಿ ವೈಜ್ಞಾನಿಕವಾದ ಆಧಾರ ಇಲ್ಲ, ಸೈಂಟಿಫಿಕ್ ಸ್ಟಡೀಸ್ ಇಲ್ಲ ಇದನ್ನು ಪ್ರೂವ್ ಮಾಡಲಿಕ್ಕೆ. ಮೆಡಿಕಲ್ ಸೈನ್ಸಲ್ಲಿ ಏನೋ ಒಂದು ರೆಕಮೆಂಡೇಷನ್ ಮಾಡಬೇಕು ಅಂದರೆ ಅದಕ್ಕೆ ಲಕ್ಷಾಂತರ ಪೇಷಂಟ್ಗಳ ಮೇಲೆ ಟೆಸ್ಟ್ ಮಾಡಿ ಅದನ್ನು ಮಾರ್ಕೆಟಿಗೆ ಬಿಟ್ಟಿರ್ತಾರೆ ಅಥವಾ ಒಂದು ಇದನ್ನು ಮಾಡಿರ್ತಾರೆ. ಹಾರ್ಟ್ ಅಟ್ಯಾಕಿಗೆ ಈ ಗೋಲ್ಡನ್ ಅವರ್ ಅಂತ ಏನು ಕೇಳಿದಿಲ್ಲ, ಇಂಥ ಟೈಮಲ್ಲಿ ಬೆಸ್ಟ್ ಟ್ರೀಟ್ಮೆಂಟ್ ಅಂದರೆ 2 ವಿಧಾನಗಳು. ಹಾರ್ಟ್ ಅಟ್ಯಾಕಲ್ಲಿ ರಕ್ತನಾಳ ಬಂದಾಗಿದೆ, ಆ ಬ್ಲಾಕೇಜ್ನ ನೀವು ಓಪನ್ ಮಾಡಬೇಕು. ಸೊ ಓಪನ್ ಮಾಡಲಿಕ್ಕೆ 2 ವಿಧಾನಗಳಿದೆ. ಸಾಮಾನ್ಯವಾಗಿ ದೂರದ ಊರುಗಳಲ್ಲಿ
ಈ ಕ್ಯಾತ್ ಲ್ಯಾಬ್ ಅಂತ ಏನು ಕರಿತೀವಿ, ಆ ಕ್ಯಾತ್ ಲ್ಯಾಬ್ ಸೌಲಭ್ಯ ಇಲ್ಲದೆ ಇರೋ ಕಡೆ ಕ್ಲಾಟ್ ಬರ್ಸ್ಟ್ ಮಾಡೋ ಇಂಜೆಕ್ಷನ್, ಅದನ್ನು ಸ್ಟೆಪ್ಟೋಕೈನಿಸ್ ಅಂತ ಸಿಗ್ತದೆ. 2,500 ಇಂಜೆಕ್ಷನ್, ತುಂಬ ಏನು ಕಾಸ್ಟ್ ಇಲ್ಲ, ಯೂರೋಕೈನಿಸ್ ಈ ಥರ ಇಂಜೆಕ್ಷನ್ ಬರ್ತವೆ, ಅದನ್ನು ಬರ್ಸ್ಟ್ ಮಾಡುವಂಥದ್ದು. ಇನ್ನೊಂದು ಆ್ಯಂಡ್ ಕಂಟೆಂಪರರಿ, ಇವತ್ತಿನ ಕಾಲದಲ್ಲಿ ಈ ಆಧುನಿಕ ಜಮಾನದಲ್ಲಿ ಏನು ಹಾರ್ಟ್ ಅಟ್ಯಾಕಿಗೆ ಬೆಸ್ಟ್ ಟ್ರೀಟ್ಮೆಂಟ್ ಅಂತಂದರೆ ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಅಂತ ಕರಿತೀವಿ. ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಅಂತಂದರೆ ಹಾರ್ಟ್ ಅಟ್ಯಾಕ್ ಆದ ಪೇಷಂಟ್ ಬಂದು ಇಮಿಡಿಯೇಟ್ಲಿ ವಿತಿನ್ ಅರ್ಧ ಗಂಟೆ ಒಳಗಡೆ ಅವನ ಕ್ಯಾತ್ ಲ್ಯಾಬ್ ಅಂತ ಒಂದು ಸಣ್ಣ ಆಪರೇಟಿಂಗ್ ರೂಮಿಗೆ ಕರ್ಕೊಂಡೋಗಿ ಕೈ ಅಥವಾ ತೊಡೆ ಮುಖಾಂತರ ಒಂದು ಸಣ್ಣ ಟ್ಯೂಬ್ ಪಾಸ್ ಮಾಡ್ತೀವಿ ಹಾರ್ಟಿಗೆ. ಆ ಟ್ಯೂಬನ್ನು ಈ ಕೊರನರಿ ಆರ್ಟರೀಸ್ಗೆ ಸಿಗಿಸ್ಬಿಟ್ಟು ಅದು ಕುಕ್ಕೆ ಥರ ಸಿಗಿಸ್ಬಿಟ್ಟು ಕ್ಯಾಥೆಟರ್ ಅಂತ ಕರಿತೀವಿ. ಅದರ ಮುಖಾಂತರ ಅದು ಎಲ್ಲಿ ಬ್ಲಾಕೇಜ್ ಆಗಿರ್ತದೆ ಆ ಬ್ಲಾಕೇಜ್ನ ನಾವು ಆಂಜಿಯೋಪ್ಲಾಸ್ಟಿ ಅಂತ, ಅಂದರೆ ರಕ್ತ ಸಂಚಾರನ ಮತ್ತೆ ರಿಸ್ಟೋರ್ ಮಾಡೋದು, ಬ್ಲಾಕೇಜನ್ನು ಓಪನ್ ಮಾಡಿ ರಕ್ತ ಸಂಚಾರ ಶುರು ಮಾಡೋದು, ಇದನ್ನು ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಅಂತ ಕರಿತೀವಿ. ಇವತ್ತಿನ ಟ್ರೀಟ್ಮೆಂಟಲ್ಲಿ ಈ ಕ್ಲಾಟ್ ಬಸ್ಟಿಂಗ್ ಇಂಜೆಕ್ಷನ್ ಅಂತ ಏನು ಹೇಳಿದ್ನಲ್ಲ, ಅದರದೊಂದು 30 to 50% ಅಷ್ಟೇ ಸಕ್ಸಸ್ ರೇಟ್. ಅಂದರೆ 50% ಪೇಷಂಟ್ಸ್ ಓಪನ್ ಆಗ ಇಂಜೆಕ್ಷನ್ ಕೊಟ್ಟರೆ ಸೆಕೆಂಡರಿ ಸೆಂಟ್ರಲ್ಲಿ ಅವ್ರು ಎಷ್ಟು ದಿವಸದಲ್ಲಿ ಟರ್ಷರಿ ಸೆಂಟ್ರಿಗೆ ಬರಬೇಕು, ಅವರು ಆಸ್ ಅರ್ಲಿ ಆಸ್ ಪಾಸಿಬಲ್, ಎಷ್ಟು ಬೇಗ ಆಗ್ತದೋ ಅಷ್ಟು ಬೇಗ ಬರಬೇಕು. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿದ್ರೆ ಕ್ಲಾಟ್ ಬಸ್ಟಿಂಗ್. ಯಾಕೆ ನೀವು ಕೇಳ್ಬೋದು, ಇಂಜೆಕ್ಷನಲ್ಲಿ ಆಗೋ ಕೆಲಸ ಏನಕ್ಕೆ ನೀವು ಆಂಜಿಯೋಪ್ಲಾಸ್ಟಿ ಮಾಡಬೇಕು ಅಂತ. ಒಂದು ಮೇನ್ ಸೈಡ್ ಎಫೆಕ್ಟ್ ಅಂತ ಹೇಳಿದ್ರೆ ಇಂಜೆಕ್ಷನ್ಗಳು ಅದು ಬ್ಲಡ್ ಥಿನ್ನರ್, ಅಂದರೆ ರಕ್ತ ತೆಳು ಮಾಡುವಂಥವು. ಸೊ ರಕ್ತ ತೆಳು ಮಾಡಿದ್ರೆ ಅದು ಡೌನ್ ಸೈಡ್ ಅಂತ ಹೇಳಿದ್ರೆ ಬ್ಲೀಡಿಂಗ್, ಎಲ್ಲಾದರೂ ಬ್ಲೀಡಿಂಗ್ ಆಗ್ಬೋದು. ಈಗ ಒಂದು 80 ವರ್ಷದವರೆಗೆ ಇಂಜೆಕ್ಷನ್ ಕೊಟ್ಟರೆ ಮೆದುಳಲ್ಲಿ ಬ್ಲೀಡಿಂಗ್ ಆಗುತ್ತೆ. ಮೆದುಳು ಬ್ಲೀಡಿಂಗ್ ಬ್ರೈನ್ ಹೆಮೊರೇಜ್ ಅಂತ ಕರಿತೀವಿ. ಹೋಯ್ತು ಪೇಷಂಟ್ ಹಾರ್ಟ್ ಅಟ್ಯಾಕಿಂದ ಸಾಯಲಿಲ್ಲ, ಬಟ್ ಬ್ರೈನ್ ಹೆಮೊರೇಜ್ ಹೋಗ್ತಾರೆ, ಹೊಟ್ಟೆಲ್ ಬ್ಲೀಡಿಂಗ್ ಆಗೋ ಚಾನ್ಸ್ ಇರ್ತದೆ. ಸೊ ಈ ಕಾರಣಗಳಿಂದ ಸಾಮಾನ್ಯವಾಗಿ ಸ್ವಲ್ಪ ತಿಳುವಳಿಕೆ ಉಳ್ಳೋರು ಯಾರು ಈ ಥರ ಕ್ಲಾಟ್ ಬಸ್ಟಿಂಗ್ ಇಂಜೆಕ್ಷನ್ಸ್ನ ಇತ್ತೀಚೆಗೆ ಯೂಸ್ ಮಾಡೋದಿಲ್ಲ. ಹಾರ್ಟ್ ಅಟ್ಯಾಕಿಗೆ ಈಗೆಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಆಲ್ಮೋಸ್ಟ್ ಎಲ್ಲ ಕಡೆಯೂ ಕ್ಯಾತ್ ಲ್ಯಾಬ್ ಸೌಲಭ್ಯ ಇರೋ ಕಾರಣದಿಂದ ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಈಸ್ ಒಂಥರ ವರದಾನ ಇದ್ದಂಗೆ. ಅದನ್ನ ಇಮಿಡಿಯೇಟ್ಲಿ ಈಗಂತೂ ನಿಮ್ಮ ಎಲ್ಲ ನಮ್ಮ ಸ್ಕೀಮ್ಗಳಿದೆ ಸರ್ಕಾರದ ಯಶಸ್ವಿನಿ, BPL ಕಾರ್ಡ್ ಆಗಲಿ ಅಥವಾ ಆರೋಗ್ಯ ಭಾಗ್ಯ, ಪೊಲೀಸ್ನವರಿಗೆ, ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಒಂದು ಇದೆ, ಬ್ಯಾಂಕ್ ಎಂಪ್ಲಾಯೀಸ್ಗೆ ಇರ್ತದೆ. ಸೊ ಎಲ್ಲರಲ್ಲೂ ಒಂದಲ್ಲ ಒಂದು, ಈವನ್ ದುಡ್ಡು ಇಲ್ಲದೆ ನಮ್ಮ ಪೇಷಂಟ್ಗಳು ನಾನು ನೋಡಿದೆ ಇಲ್ಲ, ಅದು ಒಂದು ಜೇಬಲ್ 5 ರೂಪಾಯಿ ಇಟ್ಕೊಂಡವ್ರನ್ನ ನಾವು ಟ್ರೀಟ್ಮೆಂಟ್ ಮಾಡಿ ಆರಾಮ್ ಮಾಡಿ ಮನೆಗೆ ಕಳಿಸಿದ್ವಿ. ಸೊ ಅಂಥ ಉದಾಹರಣೆಗಳು ಬೇಕಷ್ಟಿದೆ. BPL ಕಾರ್ಡ್ ಸೌಲಭ್ಯದ ಉಳ್ಳವರಿಗೆ ಅಥವಾ ಯಾವುದೋ ಒಂದು ಸ್ಕೀಮ್, ಇನ್ಶೂರೆನ್ಸ್ ಯಾವುದೊಂದು. ಸೊ ದುಡ್ಡಿನ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು, ಯಾಕಂದರೆ ವ್ಯಕ್ತಿಯ ಜೀವ ಉಳಿತು ಅಂತಂದರೆ ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಅನ್ನೋದು ಒಂಥರ ಲೈಫ್ ಸೇವಿಂಗ್, ಅದು ಒಂಥರ ಪುನರ್ಜನ್ಮ ಕೊಡುತ್ತೆ. ಸೊ ನಾನು ಹೇಳಿದಾಗ ಕ್ಲಾಟ್ ಬಸ್ಟಿಂಗ್ ಇಂಜೆಕ್ಷನ್ ಕೊಟ್ಟಾಗ 30 to 50% ಓಪನ್ ಆಗೋ ಚಾನ್ಸ್, ಬಟ್ ಪ್ರೈಮರಿ ಆಂಜಿಯೋಪ್ಲಾಸ್ಟಿಲಿ 99% ಆಂಜಿಯೋಪ್ಲಾಸ್ಟಿ ಮಾಡಿ ಆರ್ಟನ್ನ ಓಪನ್ ಮಾಡೋ ಚಾನ್ಸ್ ಇರ್ತದೆ. ಸೊ ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಇದಕ್ಕೆ ಇದು. ಇನ್ನೊಂದು ವಿಷಯ ಹೇಳಕ್ಕೆ ಬರ್ತೀವಿ, ನಮ್ಮ ಸಂಸ್ಥೆ, ನಮ್ಮ ನಾರಾಯಣ ಹೃದಯಾಲಯ ಏನಿದೆ ಇಲ್ಲಿ, ಇದಕ್ಕೂ ಮೊದಲು ಮಲೆನಾಡು ವಿಭಾಗದಲ್ಲಿ ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಅನ್ನೋ ಕಾನ್ಸೆಪ್ಟ್ ಅಷ್ಟು ಪಾಪ್ಯುಲರ್ ಆಗಿರಲಿಲ್ಲ, ಅಷ್ಟು ಇದಾಗಿರಲಿಲ್ಲ. ಡಾಕ್ಟರ್ಸ್ ಹೆದರ್ತಾ ಇದ್ರು, ಬೆಂಗಳೂರಿಗೆ ಅಥವಾ ಮಣಿಪಾಲ್ಗೆ, ಮಂಗಳೂರಿಗೆಲ್ಲ ಹೋಗ್ತಾಯಿದ್ರು. ಆ ಮಣಿಪಾಲ್ಗೆ ಹೋಗ್ಲಿಕ್ಕೆ ನಿಮ್ಗೆ 6 ಗಂಟೆ ಬೇಕು, ಬೆಂಗಳೂರಿಗೆ ಹೋಗ್ಲಿಕ್ಕೆ 6 ಗಂಟೆ ಬೇಕು. ಸೊ ನಾನು ಹೇಳಿದ ಗೋಲ್ಡನ್ ಅವರು 6 ಗಂಟೆ. 6 ಗಂಟೆ ನಂತರ ನೀವು ಏನು ಮಾಡಿದ್ರೆ ಅಷ್ಟು ಬೆನಿಫಿಟ್ ಆಗಲಿಕ್ಕಿಲ್ಲ. ಈಗ ಇದ್ರೆ ನಮ್ಮ ಹಾಸ್ಪಿಟ್ಲಿಗೆ 24 ಗಂಟೆಗಳಲ್ಲೂ ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಸೌಲಭ್ಯವನ್ನು ನಾವು ಒದಗಿಸ್ತಾ ಇದ್ದೀವಿ. ಸೊ ಈ ಕಾರಣದಿಂದ ಎಷ್ಟು ಮೊದಲು ಆನ್ ದ ವೇ ಡೆತ್ ಆಗಿರೋರು ಹೋಗ್ತಾನೆ ಇಲ್ಲ, ಆನ್ ದ ವೇ ಕಡೂರ್ ಹತ್ರ, ಬೀರೂರ್ ಹತ್ರ ಎಲ್ಲ ಡೆತ್ ಆಗಿ ಬಡ ಎತ್ಕೊಂಡ್ಬರ್ಬೇಕಿತ್ತು. ಬಟ್ ಈಗ ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಬಂದಿರೋದ್ರಿಂದ ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ಆಗ್ತದೆ. 1 or 2 ಡೇಸಲ್ಲಿ ಪೇಷಂಟನ್ನು ಡಿಸ್ಚಾರ್ಜ್ ಮಾಡಿ. ಎಷ್ಟೊಂದು ಜನ ಪೇಷಂಟ್ಸನ್ನು ಕೇಳ್ತಾರೆ, ಸರ್ ನೀವೇನು ಮಾಡಿಲ್ಲ ಸರ್ ಅಂತ. ಅವ್ರಿಗೆ ಅದರಲ್ಲಿ ಸಿಕ್ಕಿರೋ ವ್ಯಾಲ್ಯೂ ಅವ್ರಿಗೆ ಗೊತ್ತಿರಲ್ಲ. ಅಂದರೆ ಕಾಣೋದಿಲ್ಲ, ನಿಮಗೆ ಏನು ಮಾಡಿದೀವಿ ಅಂತಲೂ ಗೊತ್ತಾಗಲ್ಲ. ಸಣ್ಣ ಒಂದು ಸೂಜಿ ಇರ್ತದಷ್ಟೇ. ಅಂದರೆ ಆಲ್ಮೋಸ್ಟ್ ಒಂದು ನಿಯರ್ ಡೆಡ್ ಪೇಷಂಟನ್ನ ವಿ ಮೇ ಏಬಲ್ ಟು ಬ್ರಿಂಗ್ ಬ್ಯಾಕ್ ಬಿಕಾಸ್ ಆಫ್ ಮಾಡರ್ನ್ ಮೆಡಿಕಲ್ ಫೆಸಿಲಿಟೀಸ್. ಸೊ ಈ ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಇದನ್ನು ನಮ್ಮ ಇದುವರೆಗೂ ಸುಮಾರು ನಾವು 2,500-3 ಸಾವಿರ ಪ್ರೈಮರಿ ಆಂಜಿಯೋಪ್ಲಾಸ್ಟಿಸ್ ನಮ್ಮ ಹಾಸ್ಪಿಟಲಲ್ಲಿ ಮಾಡಿದ್ದೇವೆ. ನಾನು ಹೇಳಿದಂಗೆ 15,000 ಆಂಜಿಯೋಗ್ರಾಮ್ಗಳಾಗಿದೆ ನಮ್ಮ ಆಸ್ಪತ್ರೆಯಲ್ಲಿ. ಸೊ ಮತ್ತು ಇನ್ನೊಂದು ನಮ್ಮ ಅಮ್ಮ ಆಸ್ಪತ್ರೆಗಳು, ನಮ್ಮ ಆಸ್ಪತ್ರೆ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ನಾವು ರೇಡಿಯಲ್ ಅಂತ ಮಾಡ್ತೀವಿ. ಆಂಜಿಯೋಗ್ರಾಮ್ ಮಾಡುವಾಗ ನೀವು ಕೇಳಿರ್ಬೋದು, ತೊಡೆಯಿಂದ ಮಾಡ್ತಿರೋ ಕೈಯಿಂದ ಮಾಡ್ತಿರೋ ಅಂತ. ಹಿಂದೆಲ್ಲ ತೊಡೆಯಿಂದ ಮಾಡ್ತಿರೋ. ತೊಡೆಯಿಂದ ಮಾಡಿದ್ರೆ ಒಂದು ಬಿಗ್ಗೆಸ್ಟ್ ಡ್ರಾಬ್ಯಾಕ್ ಅಂದರೆ ಪೇಷಂಟ್ ಒಂದು ದಿನ ಫುಲ್ ಮಲ್ಕೊಂಡಿರ್ಬೇಕು, ಕಾಲಲ್ಲಾಡಿಸ್ದಂಗೆ ಮಲ್ಕೊಂಡೇ ಇರಬೇಕಾಗ್ತದೆ. ಬ್ಲೀಡಿಂಗ್, ಒಂದು ರಾಶಿ ಬ್ಲೀಡಿಂಗು, ಬ್ಲಡ್ ಲಾಸ್ ಆಗೋದು, ರಕ್ತ ಕೊಡೋದಿಲ್ಲ. ರೇಡಿಯಲಿಂದ ಮಾಡಿದರೆ ಅಥವಾ ಕೈಯಿಂದ ಏನು ಮಾಡ್ತೀವಿ, ಹಸ್ತದಿಂದ ಮಾಡ್ತೀವಲ್ವ, ಅದೇ ರೀತಿ ಸಣ್ಣ ನೀಡ್ಲಿಂದ ಮಾಡ್ತೇವೆ. ಕಾಣೋದೇ ಇಲ್ಲ, ನಿಮಗೆ ಏನಾಗಿದೆ ಅಂತಲೇ ಗೊತ್ತಾಗೋದಿಲ್ಲ. ಸೊ ಕಾಸ್ಮೆಟಿಕಲಿ ಆಲ್ಸೋ ಇಟ್ಸ್ ಅಪೀಲಿಂಗ್ ಆ್ಯಂಡ್ ವೆರಿ ಮಿನಿಮಲ್ ಬ್ಲಡ್ ಲಾಸೇ ಆಗೋದಿಲ್ಲ. ಆ್ಯಂಡ್ ಕಾಸ್ಟ್ ವೈಸ್ ಆಲ್ಸೋ ಹಾಸ್ಪಿಟಲ್ ಸ್ಟೇ ವಿಲ್ ಬಿ 1 or 2 ಡೇಸ್ ಅಷ್ಟೇ. ಸೊ ಈ ರೇಡಿಯಲ್ ಆಂಜಿಯೋಪ್ಲಾಸ್ಟಿ ಮಾಡೋದ್ರಿಂದ ಕೆಲವು ಪೇಷಂಟ್ಸ್ ಅಂತೂ ಡೇ ಕೇರ್, ಅಂದರೆ ಬೆಳಿಗ್ಗೆ ಬಂದು ಸಾಯಂಕಾಲ ಆಂಜಿಯೋಪ್ಲಾಸ್ಟಿ ಮಾಡಿಸ್ಕೊಂಡು ಮನೆಗೆ ಹೋಗಿರೋ ಉದಾಹರಣೆಗಳಿದ್ದಾರೆ, ಎಮರ್ಜೆನ್ಸಿ ಅಂತ. ಸೊ ಈ ಥರ ಎಕ್ಸಾಂಪಲ್ಸ್ ಎಲ್ಲ ಸುಮಾರು ಇದಾವೆ. ಸೊ ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಇಸ್ ಲೈಕ್ ಎ ಬೋನ್. ಸೊ ಈಗ ನಿಮ್ಮ ಪ್ರಕಾರ ಪೇಷಂಟ್ಗೆ ಹೃದಯಾಘಾತ ಆದ ತಕ್ಷಣ ಎಷ್ಟು ಬೇಗ ಬರ್ತಾರೆ, ಅಷ್ಟು ಬೇಗ ನಾರ್ಮಲ್ ಹೋಗ್ಬೋದು? ವೆರಿ ಗುಡ್. ತುಂಬ ಒಳ್ಳೆ ಪಾಯಿಂಟ್ ಅದು. ಟೈಮ್ ಈಸ್ ಹಾರ್ಟ್, ಟೈಮ್ ಈಸ್ ಮಯೋಕಾರ್ಡಿಯಂ. ಅಂದರೆ ನೀವು ಎಷ್ಟು ಬೇಗ ಟ್ರೀಟ್ಮೆಂಟನ್ನು ತೊಗೊಳ್ತೀರೋ ಅಷ್ಟು ಬೇಗ ಹಾರ್ಟ್ ಅಟ್ಯಾಕನ್ನು ಸೂಕ್ತವಾಗಿ ಚಿಕಿತ್ಸೆ ಕೊಡಿಸ್ಬೋದು. ಇಮಿಡಿಯೇಟ್ಲಿ ಪೇಷಂಟನ್ನು ಆದ ಬೇಗ ಮನೆಗೆ ಕಳಿಸ್ಬೋದು. ಮುಂದೆ ವ್ಯಕ್ತಿಯ ಜೀವನ ಸಹ ಸುಲಭ ಆಗಿರುತ್ತೆ.
ಪೇಷಂಟ್ ಮುನ್ಸೂಚನೆಯಾಗಿ ಪ್ರಿಕಾಷನ್ಸ್ ಏನಾದರೂ ತಗೋಬೋದಾ ಸರ್ ಇದಕ್ಕೆ? ಈಗ ನಿಮ್ಮ ನೋಡಿರ್ಬೋದು, ಹಿಂದೆಲ್ಲ ನಮ್ಮ ಅಜ್ಜ ನಮ್ಮ ಮುತ್ತಜ್ಜಂದ್ರೆಲ್ಲ 100-120 ವರ್ಷ ಬದುಕ್ತಾ ಇದ್ರು, 70-80 ವರ್ಷ ಬದುಕೊಂಡಿರೋರು. ಈಗ ಎಲ್ಲ ಇನ್ನೂ 30 ವರ್ಷ ಶುರು ಆಗಿಲ್ಲ, ನಮಗೆ ಬ್ಲಡ್ ಪ್ರೆಷರು, ಡಯಾಬಿಟೀಸು. ಏನು ಇದಕ್ಕೆ ಕಾರಣ ಅಂತ ಈಗ ಒಂದು WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಏನು ಕರಿತೀವಿ, ಅವರೊಂದು ಇದು ಕೊಟ್ಟಿದ್ದಾರೆ, ಸಿಟ್ಟಿಂಗ್ ಇಸ್ ದ ನ್ಯೂ ಸ್ಮೋಕಿಂಗ್. ಅಂದರೆ ನೀವು 4 ಗಂಟೆಗಿಂತ ಜಾಸ್ತಿ ಹೊತ್ತು ಕೂತ್ಕೊಂಡ್ರಿ ಅಂತಂದರೆ ಒಂದು ಸಿಗರೇಟ್ ಸೇದ್ ಲೆಕ್ಕ ಅಂತ. 4 ಗಂಟೆ. ಸೊ ಅಂದರೆ ನೀವು ದಿನಪೂರ್ತಿ, ಎಸ್ಪೆಷಲಿ ಸಾಫ್ಟ್ವೇರ್ ಪ್ರೊಫೆಷನಲ್ಸ್ ಇವರೆಲ್ಲ ಇರ್ತಾರಲ್ಲ, ದಿನಪೂರ್ತಿ ಕೂತ್ಕೊಂಡಿರ್ತಾರೆ. ನಮ್ಮ ಈ ಬ್ಯಾಂಕ್ ಎಂಪ್ಲಾಯೀಸ್ ಆಗಲಿ, ಅಥವಾ ಎಷ್ಟೊಂದು ಜನ ಡಾಕ್ಟರ್ಸೇ, ಫಾರ್ ಎಕ್ಸಾಂಪಲ್ ಕ್ಲಿನಿಕಲ್ ಬೆಳಗ್ಗೆಯಿಂದ ರಾತ್ರಿ ತನಕ ಕೂತ್ಕೊಂಡಿರ್ತೀವಿ. ಸಿಟ್ಟಿಂಗ್ ಇಸ್ ದ ನ್ಯೂ ಸ್ಮೋಕಿಂಗ್. ಅಂದರೆ ಇನ್ಆಕ್ಟಿವಿಟಿ, ಫಿಸಿಕಲ್ ಇನ್ಆಕ್ಟಿವಿಟಿ ಇಸ್ ದ ವೆರಿ ಇಂಪಾರ್ಟೆಂಟ್. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ವೈ ಹಾರ್ಟ್ ಅಟ್ಯಾಕ್ಸ್ ಆರ್ ಇನ್ಕ್ರೀಸಿಂಗ್. ನಿಷ್ಕ್ರಿಯತೆ, ದೈಹಿಕ ನಿಷ್ಕ್ರಿಯತೆ, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೂತ್ಕೊಂಡಿರೋದು. ಈ ಮೊದಲು ಹೆಂಗೆ ಅಂದರೆ, ಈವನ್ ಹಳ್ಳಿಗಳೆಲ್ಲ ನೋಡಿರ್ಬೋದು ನೀವು, ಮೊದಲು ಜನ ಸೈಕಲ್ ಹೊಡ್ಕೊಂಡು ಹೋಗ್ತಿದ್ರು, ನಡ್ಕೊಂಡು ಹೋಗ್ತಿದ್ರು. ಈಗ ಎಲ್ಲರ ಹತ್ರನೂ ಬೈಕ್ ಇದೆ, ಎಲ್ಲರ ಹತ್ರನೂ ಲೋನ್ ಇದೆ, ಎಲ್ಲ ಹತ್ರ TVS, ಎಲ್ಲ ಹತ್ರ ಬೈಕ್ ಇದೆ. ಬ್ಯಾಂಕ್ಸ್ ಆರ್ ಆಫರಿಂಗ್ EMIs. ಸೊ ನೀವು ದುಡ್ಡು ಕೊಡಬೇಕಾಗಿಲ್ಲ, ಫ್ರೀಯಾಗಿ ಬಂದು ಬೈಕ್ ಮನೇಲಿ ಬೀಳುತ್ತೆ, ಬರೀ ಬೈಕಲ್ಲಿ ಓಡ್ತಾರೆ. ಇದರಿಂದ ಬೊಜ್ಜು ಜಾಸ್ತಿ ಆಗುತ್ತೆ. ಬೊಜ್ಜು ಇಸ್ ದ ಇನಿಷಿಯಲ್. ಕೊಲೆಸ್ಟ್ರಾಲ್ ಜಾಸ್ತಿ ಆಗಲಿಕ್ಕೆ ಶುರು ಆಗ್ತದೆ, ಡಯಾಬಿಟಿಸ್ ಶುರು ಆಗ್ತದೆ, ಹಾರ್ಟ್ ಅಟ್ಯಾಕ್ಗಳು ಜಾಸ್ತಿ ಆಗ್ತದೆ, ಆಸ್ಟಿಯೋಪೊರೋಸಿಸ್. ಸೊ ಈ ಗಾಂಧೀಜಿ ಹೇಳಿದ್ರು ಒಂದು ಸ್ಟೇ ಅವೇ ಫ್ರಮ್ 2 ವೈಟ್ ಪಾಯ್ಸನ್ಸ್ ಅಂತ. ಅಂದರೆ 2 ಈ ಬಿಳಿ ವಿಷಗಳಿದ್ದು ದೂರ. ಒಂದು ಸಾಲ್ಟ್, ಉಪ್ಪು, ಇನ್ನೊಂದು ಸಕ್ಕರೆ. ಈ ಸಾಲ್ಟ್ ಕನ್ಸಂಪ್ಷನನ್ನು ಮತ್ತು ಸಕ್ಕರೆ ಅಂಶವನ್ನು, ಇದನ್ನು ಯಾವುದೇ ರೂಪದಲ್ಲಾಗಲಿ, ಸೋಡಾ ಕುಡಿಯೋದು, ಎಲ್ಲ TVಲೂ ಪೆಪ್ಸಿ, ಕೋಕ್ ಆ್ಯಡ್ಗಳು ಬರ್ತಾ ಇರುತ್ತೆ. ಅದಾಗೇನು ಪೆಪ್ಸಿ ಆರ್ ಆಲ್ ದೀಸ್ ಏರೇಟೆಡ್ ಡ್ರಿಂಕ್ಸ್ ಆರ್ ಆಸ್ ಬ್ಯಾಡ್ ಆಸ್ ಸ್ಮೋಕಿಂಗ್. ಸೊ ಚಿಕ್ಕ ಮಕ್ಕಳಲ್ಲಿ ಪಾಪ ಗೊತ್ತಾಗಲ್ಲ, TVಲಿ ಆ್ಯಡ್ ತೋರಿಸ್ತಾರೆ, ಸ್ಪ್ರೈಟ್ ಕುಡಿದ್ರೆ ನೀನು ಹೀರೋ ಆಗ್ಬಿಡ್ತೀಯ ಅಂತ. ಸೊ ದಟ್ ಬಿಕಮ್ಸ್ ಒನ್ ಆಫ್ ಮೈ ಪೇಷಂಟ್ಸ್ ಯೂಸ್ ಟು ಡ್ರಿಂಕ್ ದಿನಕ್ಕೆ 13-14 ಕೋಕ್ ಕುಡಿತಾ ಇದ್ದ. ಆ್ಯಂಡ್ ಹಿ ಹ್ಯಾಡ್ ಎ ಹಾರ್ಟ್ ಅಟ್ಯಾಕ್ ಅಟ್ ದ ಏಜ್ ಆಫ್ 30 years. ಸೊ ಸೋಡಾ ಕುಡಿಯೋದು, ಆಮೇಲೆ ಈ ಏರೇಟೆಡ್ ಡ್ರಿಂಕ್ಸ್ ಆಫ್ ಎನಿ ಕೈಂಡ್, ಆಮೇಲೆ ಸಂಸ್ಕರಿಸಿದ ಪದಾರ್ಥಗಳು, ಬೇಕರಿ ಐಟಮ್ಸು, ಪಿಜ್ಜಾ, ಬರ್ಗರ್ಸ್, ಐಸ್ ಕ್ರೀಮ್ಸು, ಸ್ವೀಟ್ಸ್, ಇಂಡಿಯನ್ ಸ್ವೀಟ್ಸ್. ಬರೀ ನಾವು ವೆಸ್ಟರ್ನರ್ಸ್ ಅಷ್ಟೇ ಅಲ್ಲ, ಇಂಡಿಯನ್ ಸ್ವೀಟ್ಸ್ ಸಹ, ಜಿಲೇಬಿ ಎಲ್ಲದರಲ್ಲೂ ಎಷ್ಟು ಕ್ಯಾಲರೀಸ್. ಸೊ ವಾಚ್ ಯುವರ್ ಕ್ಯಾಲರೀಸ್, ಹ್ಯಾವ್ ಎ ಹೆಲ್ದಿ ಲೈಫ್ ಸ್ಟೈಲ್, ಫಿಸಿಕಲ್ ಆ್ಯಕ್ಟಿವಿಟಿ ಡೈಲಿ. ಫಸ್ಟ್ ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ಅಂತ ಏನಿದೆ, ಅವರು ಹೇಳಿದರು ನೀವು ದಿನಾಗಲೂ 1 ಗಂಟೆ ನಡಿಬೇಕಪ್ಪ ಅಂತ ಹೇಳಿದ್ರಂತೆ. ಸೊ ಎಲ್ಲರೂ ನಡೆಯೋಕ್ಕೆ ಶುರು ಮಾಡ್ತಾರಂತ. ಆದಮೇಲೆ ಒಂದು ವರ್ಷ ಆದಮೇಲೆ ನೋಡಿದ್ರಂತೆ ಯಾರು ನಡೀತಾ ಇರಲಿಲ್ಲ, ಸ್ವಲ್ಪ ರೆಡ್ಯೂಸ್ ಮಾಡಿದ್ರು, 30 minutes ಮಾಡಿ ಅಂತಂದರು. 30 minutes ಮಾಡ್ತಾ ಇಲ್ಲ ಅಂತ ಹೇಳಿದರು. ಆಮೇಲೆ ಏನು ಮಾಡಿದರು, ಸೊ ಲೆಟ್ಸ್ ಮೇಕ್ ಇಟ್ 5 days a week. ಸೊ 5 ದಿನಕ್ಕೆ, ವಾರಕ್ಕೆ 5 ದಿನ 30 ನಿಮಿಷ ನಡೆದಾಡಿ ಅಂತ ಕೊಟ್ಟಿದ್ದಾರೆ. ಈಗ ಪ್ರೆಸೆಂಟ್ ಗೈಡ್ಲೈನ್ಸ್ ಅಷ್ಟಿರೋದು. ಅಷ್ಟಾರು ಮಾಡಬೇಕಾಗುತ್ತೆ. ಮುಂದೊಂದು ದಿನ ಎದ್ದು ಓಡಾಡ್ರಪ್ಪ ಸಾಕು ಅನ್ನೋದೊಂದು ಗೈಡ್ಲೈನ್ಸ್ ಬರುತ್ತೆ, ಅನ್ನೋದೊಂದು ದಿನಕ್ಕೆ ದೂರ ಇಲ್ಲ. ಸೊ ಏನು ಬೇಸಿಕಲಿ ವಾಟ್ ಐ ವಾಂಟ್ ಟು ಸೇ, ಏನಿಲ್ಲ, ಸಿಂಪಲ್ ಸ್ಟೆಪ್ಸ್, ಕ್ಲೈಮ್ ಸ್ಟೇಸ್, ಡೋಂಟ್ ಟೇಕ್ ಲಿಫ್ಟ್ ತೊಗೋಬೇಡಿ. ಸಾಧ್ಯ ಆದಷ್ಟು ಓಡಾಡಿ, ವಾಕ್ ಮಾಡಿ, ಒಂದು ಬ್ಲಾಕ್ ಮುಂಚೆ ನಡ್ಕೊಂಡು ಹೋಗುವಂಥದ್ದು, ಸೈಕಲ್ ಹೊಡೆಯೋದು. ಸೈಕಲ್ ಇಸ್ ನನ್ನ ಫೇವ್ರೆಟ್ ಎಕ್ಸಸೈಸ್ ಸೈಕ್ಲಿಂಗ್. ಎಷ್ಟೇ ಬಿಸಿ ಇದ್ದರೂ ನಾವು 1 hour ಸೈಕ್ಲಿಂಗ್ ಮಾಡ್ತೀವಿ. ಸೊ ಸ್ವಿಮ್ಮಿಂಗ್. ಸೊ ದೀಸ್ ಆರ್ ವೆರಿ ಗುಡ್ ಕಾರ್ಡಿಯೋ ಎಕ್ಸಸೈಸಸ್. ಇದನ್ನು ನಾವು ಮಾಡೋದಷ್ಟೇ ಅಲ್ಲ, ನಾವು ಏನು ಮಾಡ್ತೀವೋ ನಮ್ಮ ಮಕ್ಕಳು ಅದನ್ನೇ ಫಾಲೋ ಮಾಡ್ತಾರೆ. ನಾವು ಫಿಸಿಕಲಿ ಆ್ಯಕ್ಟಿವ್ ಆಟ ಆಡ್ತಿದ್ರೆ ಅವರು ಅದನ್ನೇ ಮುಂದೆ ಹೆಲ್ದಿ ಲೈಫ್ ಸ್ಟೈಲ್. ಸೊ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಇಫ್ ಯು ವಾಟ್ ಎ ಹೆಲ್ದಿ ಫ್ಯೂಚರ್, ಹೆಲ್ದಿ ಇಂಡಿಯಾ, ಹೆಲ್ದಿ ಸೊಸೈಟಿ, ನಮ್ಮ ಮಕ್ಕಳಲ್ಲೂ ಸಹ ಬರೀ ಆಹಾರ ಪದ್ಧತಿಗಳಷ್ಟೇ ಅಲ್ಲ, ಫಿಸಿಕಲ್ ಆ್ಯಕ್ಟಿವಿಟಿ ಬಗ್ಗೆ, ಸ್ಪೋರ್ಟ್ಸ್ ಬಗ್ಗೆ ಹೆಚ್ಚು ಅವೇರ್ನೆಸ್ ಕೊಡ್ಬೇಕು. ನಮ್ಮಲ್ಲಿ ಹೆಂಗೆ ಅಂದರೆ, ನಾವು ಸಣ್ಣವರಿದ್ದಾಗೆಲ್ಲ ಬರೀ ಓದು ಅಂತಿದ್ರು. ಓದೋದು ಇಂಪಾರ್ಟೆಂಟ್, ಚೆನ್ನಾಗಿ ಓದಬೇಕು, ಬಟ್ ಅಷ್ಟೇ ಮುಖ್ಯವಾಗಿ ನಮ್ಮ ದೈಹಿಕ ಆರೋಗ್ಯವನ್ನು ಕಾಪಾಡ್ಕೋಬೇಕು. ಫಿಸಿಕಲ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಬೇಕು. ಕ್ರಿಕೆಟ್, ಫುಟ್ಬಾಲ್, ಯಾವುದೋ ಒಂದು ಗೇಮ್ಸಲ್ಲಿ ನಮ್ಮನ್ನು ನಾವು ತೊಡಸ್ಕೋಬೇಕು. ಸೊ ಇದೆಲ್ಲದ್ರ ಮುಖಾಂತರ ನಿಮ್ಮ ಹೃದಯದ ಆರೋಗ್ಯವನ್ನು ಅಷ್ಟೇ ಅಲ್ಲ, ಫಿಸಿಕಲ್ ಆ್ಯಕ್ಟಿವಿಟಿಯಿಂದ ನೀವು ಕ್ಯಾನ್ಸರ್, ಆಸ್ಟಿಯೋಪೊರೋಸಿಸ್ ಮುಂತಾದ ಆರ್ಥರೈಟಿಸ್ ಕಾಯಿಲೆಗಳು, ವಯಸ್ಸಾದ್ಮೇಲೆ ಬರುವಂಥ ಕಾಯಿಲೆಗಳನ್ನೆಲ್ಲ ನಾವು ತಡೆಗಟ್ಬೋದು. ಸೊ ಈ ಆಹಾರ ಪದ್ಧತಿಯ ಬದಲಾವಣೆ, ತಂಬಾಕಿನಿಂದ ದೂರ ಇರುವಂಥದ್ದು, ಡ್ರಿಂಕ್ಸಿಂದ ದೂರ ಇರುವಂಥದ್ದು, ಆಲ್ಕೋಹಾಲಿಕ್ ಡ್ರಿಂಕ್ಸ್, ಎವ್ರಿ ಡೇ ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್, ಸೊ ಆಮೇಲೆ ಈ ಸ್ಮೋಕಿಂಗ್, ಇದನ್ನೆಲ್ಲ ದೂರ ಇರುವಂಥದ್ದು, ಮತ್ತು ಫಿಸಿಕಲ್ ಆ್ಯಕ್ಟಿವಿಟಿ, ಇದನ್ನೆಲ್ಲ ನಾವು ಹೆಚ್ಚು ಅಳವಡಿಸ್ಕೊಳ್ಳೋದ್ರಿಂದ ಈ ಸಣ್ಣ ವಯಸ್ಸಲ್ಲಾಗೋ ಹಾರ್ಟ್ ಅಟ್ಯಾಕ್ನ, ಸ್ಟ್ರೋಕ್ನ ತಡೆಗಟ್ಬೋದು. ಸೊ ಈ ಜನರೇಷನ್ಗೆ, ಫೇಸ್ಬುಕ್ ಜನರೇಷನ್ ಏನಿದೆ, ಫೇಸ್ಬುಕ್, ದಟ್ ಇಸ್ ಮೈ ವೆರಿ ಇಂಪಾರ್ಟೆಂಟ್ ಮೆಸೇಜ್, ಮೈ ಹಂಬಲ್ ರಿಕ್ವೆಸ್ಟ್ to be physically more active and to have a good food and diet. ಇನ್ನೊಂದು ಸ್ವಲ್ಪ ಸಡನ್ ಕ್ಯಾಟಗರಿ ಆಫ್ ಪೇಷಂಟ್ ಬರ್ತಾರೆ ನಮ್ಮ ಹತ್ರ, ಬಂದುಬಿಟ್ಟು ಸರ್ ನನಗೇನು ಅಭ್ಯಾಸ ಇಲ್ಲ, ನನಗೇನು ಹ್ಯಾಬಿಟ್ಸ್ ಇಲ್ಲ, ಸೊ ಯಂಗ್ ಏಜಲ್ಲಿ ಯಾಕೆ ಬಂತು? ದಟ್ಸ್ ವೆರಿ ವ್ಯಾಲಿಡ್ ಪಾಯಿಂಟ್. ಅಂದರೆ ಈಗ ಇಷ್ಟೊಂದು ಸರಿ ಫ್ಯಾಮಿಲಿಯಲ್ಲಿ ಪ್ರಾಸ್ಪೆಕ್ಟ್ಸ್ ಅಂತ ಇರ್ತವೆ. ಅಂದರೆ ಅಪ್ಪ ಅಮ್ಮಂಗಿರುತ್ತೆ, ಅಥವಾ ಚಿಕ್ಕಪ್ಪ ದೊಡ್ಡಪ್ಪಂದ್ರಿಗಿರುತ್ತೆ, ಸ್ಟ್ರಾಂಗ್ ಫ್ಯಾಮಿಲಿ. ಒಂದು ಫ್ಯಾಮಿಲಿಲಿ 3 ಜನ ಅಣ್ಣ ತಮ್ಮಂದ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಆಂಜಿಯೋಪ್ಲಾಸ್ಟಿ ಅಥವಾ ಬೈಪಾಸ್ ಆಗಿದೆ, ಅವ್ರ ಅಪ್ಪ ಅಮ್ಮ ಇಬ್ಬರು ಡೆತ್ ಆಗಿದೆ. ಸೊ ಎಷ್ಟೊಂದು ಜನ ಪೇಷಂಟ್ಸ್ ಈ ಥರ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ. ಇಲ್ಲ ಡಿಸ್ಲಿಪಿಡಿಮಿಯಾ, ಕೊಲೆಸ್ಟ್ರಾಲ್ ಹೆಚ್ಚಿಗೆ ಇರುವಂಥದ್ದು. ಅದು ಇನ್ನೊಂದು ತಪ್ಪು ಕಲ್ಪನೆಯಿಂದ ದಪ್ಪ ಇರೋರಿಗೆ ಮಾತ್ರ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ, ತಪ್ಪದು.
ಗೊತ್ತಾ. ಈವನ್ ಸಣ್ಣ ವಯಸ್ಸಲ್ಲಿ ತೆಳು ಇರೋರಿಗೆ, ಹೆಂಗಸರಿಗೆ, ಯಾರಿಗೆ ಬೇಕಾದರೂ ಕೊಲೆಸ್ಟ್ರಾಲ್ ಜಾಸ್ತಿ ಇರ್ಬೋದು. ಸೊ ಕೊಲೆಸ್ಟ್ರಾಲ್ನ ಸಾಮಾನ್ಯವಾಗಿ ಒಂದು 20-25 ವರ್ಷಕ್ಕೆ ಒಂದು ಫಸ್ಟ್ ಟೈಮ್ ಚೆಕ್ ಮಾಡ್ಕೋಬೇಕು. ಆ್ಯಂಡ್ ಎವ್ರಿ ಒನ್ಸ್ ಇನ್ 3 to 5 years ಶುಗರ್ನ, ಕೊಲೆಸ್ಟ್ರಾಲ್ನ ರೆಗ್ಯುಲರ್ ಆಗಿ ಚೆಕ್ ಮಾಡಿಸ್ಕೊಳ್ತಾರೆ. ಅಂದರೆ ಇದು ಈ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಏನು ಕರಿತೀವಿ, ಸ್ಕ್ರೀನಿಂಗ್ ಮಾಡೋದ್ರಿಂದ ತಡೆಗಟ್ಟಬಹುದು. ಸೊ ಇದೆಲ್ಲ ಆದಮೇಲೆ ನಿಮಗೆ ಇನ್ನೊಂದು ಚೆಸ್ಟ್ ಪೇನ್ ಬರ್ತಾಯಿದೆ ಅಂತಂದರೆ ಕೆಲವು ಟೆಸ್ಟ್ ಇರ್ತವೆ. ECG, ಎಕೋ, ಟ್ರೆಡ್ಮಿಲ್ ಟೆಸ್ಟ್ ಅಂತ ಮಾಡ್ತೀವಿ. TMT ಅಂತ ನೀವು ಕೇಳಿರ್ಬೋದು, ಟ್ರೆಡ್ಮಿಲ್ ಟೆಸ್ಟ್ ಅಂತ. ಈ CT ಕೊರೋನಾ ಆಂಜಿಯೋ ಅಂತ ಬಂದಿದೆ, ನಮ್ಮ ಹಾಸ್ಪಿಟಲ್ ಅದು ಅವೈಲೇಬಲ್ ಇದೆ. CT ಕೊರೋನಾ ಆಂಜಿಯೋ ಅಂದರೆ ಅದರಲ್ಲಿ ವಿತೌಟ್ ಆಂಜಿಯೋಗ್ರಾಮ್ ವಿ ಕ್ಯಾನ್ ಡಿಟೆಕ್ಟ್ ದ ಬ್ಲಾಕ್ಸ್. ಇದು ಹಾರ್ಟ್ ಅಟ್ಯಾಕ್ ಸಿಚುವೇಷನಲ್ಲಿ ಮಾಡೋದಲ್ಲ, OPD ಬರೋ ಪೇಷಂಟ್, ಸ್ಟೇಬಲ್ ಪೇಷಂಟ್ಸ್ಗೆ CT ಆಂಜಿಯೋ ಅಂತ ಟೆಸ್ಟ್ ಮಾಡ್ತೀವಿ. ಸೊ ಇದೆಲ್ಲದರಲ್ಲೇ ಏನಾದ್ರು ಪ್ರಾಬ್ಲಮ್ ಕಂಡು ಬಂದರೆ ದೆನ್ ವಿ ಅಡ್ವೈಸ್ ದ ಪೇಷಂಟ್ ಟು ಅಂಡರ್ಗೋ ಆಂಜಿಯೋಗ್ರಾಮ್ ಅನ್ನೋ ಒಂದು ಪರೀಕ್ಷೆನ ನಾವು ಸಜೆಸ್ಟ್ ಮಾಡ್ತೀವಿ. ಈಗ ನಿಮ್ಮ ಪ್ರಕಾರ ಒಂದು ಪೇಷಂಟ್ಗೆ ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ ಅವ್ರು ಯಾವ ವಯಸ್ಸಿಂದ ಟೆಸ್ಟ್ ಮಾಡ್ಕೊಳಕ್ಕೆ ಬರ್ಬೇಕು ಆಸ್ಪತ್ರೆಗೆ? ನನ್ನ ಪ್ರಕಾರ ಫ್ಯಾಮಿಲಿ ಹಿಸ್ಟ್ರಿ ಅಂತಾನೆ ಅಲ್ಲ, ಭಾರತದಲ್ಲಿ ಹುಟ್ಟಿರೋ ಎಲ್ಲರಿಗೂ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ವೆಸ್ಟರ್ನರ್ಸ್ಗಿಂತ ಜಾಸ್ತಿ, ಪಾಶ್ಚಾತ್ಯರಿಗಿಂತ. ನಮ್ಮಲ್ಲಿ ದೇರ್ ಆರ್ ಸಮ್ ಜೀನ್ಸ್ ಕಾಲ್ಡ್ X ಜೀನ್ಸ್ ಅಂತ ನಾವು ಕರೀತಾರೆ. ಅಂದರೆ ನಮ್ಮಲ್ಲಿ ಆ ಹಾರ್ಟ್ ಅಟ್ಯಾಕ್ ಆಗೋ ಟೆಂಡೆನ್ಸಿ ಜಾಸ್ತಿ. ಸೊ ನನ್ನ ಅಡ್ವೈಸ್ ಅಂದರೆ 20 to 25, 20-25 ವರ್ಷದ ನಂತರ ಎಲ್ಲರೂ ಒಂದು ಲಿಪಿಡ್ ಪ್ರೊಫೈಲ್, ಕೊಲೆಸ್ಟ್ರಾಲ್ ಚೆಕಪ್ಪನ್ನು ಮತ್ತು HB ಶುಗರ್ ಟೆಸ್ಟನ್ನು ಮಾಡಿಸ್ಕೋಬೇಕು. ಎವ್ರಿ ಒನ್ಸ್ ಇನ್ 3 to 5 years ಆಸ್ ಎ ರೆಗ್ಯುಲರ್ ಸ್ಕ್ರೀನಿಂಗ್. ಏನೂ ಇಲ್ಲ ಅಂದರೆ ಮಾಡಿಸ್ಕೊತಾ ಇರಬೇಕಾಗ್ತದೆ. ಈಗ ಆಂಜಿಯೋಗ್ರಾಮ್ ಮಾಡಿಬಿಡ್ತೀವಿ, ಎಷ್ಟೊಂದು ಸರಿ ನಾವು TMT ಮಾಡ್ತೀವಿ, ಆಂಜಿಯೋಗ್ರಾಮ್ ಬರುತ್ತೆ. ಆಂಜಿಯೋಗ್ರಾಮ್ ಮಾಡಿದಾಗ ಮುಂದೆ ಏನೋ ಬ್ಲಾಕೇಜ್ ಬಂತು ಅಂತ ಇಟ್ಕೊಳ್ಳಿ. ಸೊ ಈ ಬ್ಲಾಕೇಜನ್ನು ಟ್ರೀಟ್ ಮಾಡೋದು, ಸೊ ಟ್ರೀಟ್ಮೆಂಟ್ ಅದನ್ನು ಯಾವ ರೀತಿ ಟ್ರೀಟ್ ಮಾಡಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಹಲವಾರು ವಿಧಾನಗಳಿರ್ತವೆ. ಈಗ ಆಂಜಿಯೋಗ್ರಾಮ್ ಮಾಡಿದಾಗ ಬ್ಲಾಕೇಜ್ನ ಟ್ರೀಟ್ ಮಾಡಲಿಕ್ಕೆ ಒಂದು ಮೆಡಿಕಲ್ ಟ್ರೀಟ್ಮೆಂಟ್. ಸಾಮಾನ್ಯವಾಗಿ ಬ್ಲಾಕೇಜ್ ಪರ್ಸೆಂಟೇಜ್ 70%ಗಿಂತ ಕಡಿಮೆ ಇದ್ದರೆ ಮೆಡಿಕಲ್ ಟ್ರೀಟ್ಮೆಂಟ್ ಅಂದರೆ ಮೆಡಿಸಿನ್ಸ್, ಲೈಫ್ ಸ್ಟೈಲ್ ಮಾಡಿಫಿಕೇಷನ್, ನಾನು ಹೇಳಿದಾಗ ಜೀವನ ಪದ್ಧತಿ ಬದಲಾವಣೆ, ಇದನ್ನೆಲ್ಲ ಮಾಡಿಕೊಂಡು ಬದಲಾವಣೆ ಮಾಡ್ಬೋದು. 70% ಅವ್ರು ಎಬೋ ಇದ್ದರೆ ಸಾಮಾನ್ಯವಾಗಿ ಆಂಜಿಯೋಪ್ಲಾಸ್ಟಿ ಅಂತ ಹೇಳ್ತೀವಿ. ಯೂಶಲಿ 2 to 3 ಪ್ಲೇಸಸ್ಗಿಂತ ಕಡಿಮೆ ಬ್ಲಾಕ್ಸ್ ಇದ್ದರೆ ಆಂಜಿಯೋಪ್ಲಾಸ್ಟಿ ಅಡ್ವೈಸ್ ಮಾಡ್ತೀವಿ. ಸ್ಟಂಟ್ ಅಂತ ಏನು ಕರಿತೀವಿ, ಅದು ಆಪರೇಷನ್ ಇಲ್ಲದೆ ಬರೀ ಟ್ಯೂಬ್ ಪಾಸ್ ಮಾಡುವಂಥದ್ದು. ಇಲ್ಲ ಮಲ್ಟಿಪಲ್ ಬ್ಲಾಕ್ಸ್ ಇದೆ ಅಥವಾ ಡಯಾಬಿಟಿಸ್ ಇದೆ, ತುಂಬ ಕಡೆ ಬ್ಲಾಕೇಜ್ ಇದೆ, ಮೇನ್ ಆರ್ಟ್ರಿ LAD ಅಂತ ಕರಿತೀವಿ, ಇದು LAD ಅಂತ, ಅದರಲ್ಲಿ ಏನೋ ಬ್ಲಾಕ್ ಇದ್ದರೆ ಅದನ್ನು ಬೈಪಾಸ್ ಸರ್ಜರಿ ಅಂತ ಅಡ್ವೈಸ್ ಮಾಡ್ತೀವಿ. ಕೆಲವು ಸರಿ ಏನಾಗುತ್ತೆ, ಗ್ರೇ ಝೋನ್ ಇರುತ್ತೆ. ಈಗ ಎಷ್ಟೊಂದು ಕಡೆ ನೀವು ಒಬ್ಬರು ಡಾಕ್ಟರ್ ಹತ್ರ ಹೋದರೆ ಆಂಜಿಯೋಪ್ಲಾಸ್ಟಿ ಮಾಡಿಸ್ಕೊತಾರೆ, ಇನ್ನೊಬ್ರು ಬೈಪಾಸ್ ಮಾಡಿಸ್ಕೊತಾರೆ, ಇನ್ನೊಬ್ರು ಮೆಡಿಸಿನ್ ತಗೊಳ್ತಾರೆ, ಒಬ್ಬೊಬ್ಬರು ಒಂಥರ ಹೇಳ್ತಾರೆ. ಸೊ ಅದಕ್ಕೊಂದು ವಿ ಹ್ಯಾವ್ ಆನ್ಸರ್ ಫಾರ್ ದಟ್ ಆಲ್ಸೋ. ಅಂದರೆ ಈಗ ಒಬ್ರು ಒಂದೊಂಥರ ಮಾತಾಡ್ತಾರೆ. ಡೌಟ್, ಈಗ ನೀವೊಂದು ಹೇಳಿರ್ತೀರಾ, ಇನ್ನೊಬ್ರು ಡಾಕ್ಟ್ರು ಬೇಡ ಅಂತ ಹೇಳಿರ್ತಾರೆ. ಸೊ ನನ್ಗೊಂಡೆ ಇಲ್ಲಮ್ಮ, ಸೊ ನಾನು ಏನ್ ಮಾಡಿಸ್ಕೋಬೇಕು ಸರ್ ಅವಾಗ? ಸೊ ಏನಂತಂದ್ರೆ ಈಗ ಸೈಂಟಿಫಿಕಲಿ ಪ್ರೂವನ್ ಟೆಸ್ಟ್ ಏನಾರು ಇದೆಯಾ? ನಾನು ಹೇಳ್ಬೋದು 70%, ನೀವು ಹೇಳ್ಬೋದು 60%. ಸೊ ಇವ್ರು ಆಲ್ ಆಫ್ಟರ್ ಆಲ್ ಹ್ಯೂಮನ್, ಸೊ ಸಮ್ ಓವರ್ಲ್ಯಾಪ್ ವಿಲ್ ಬಿ ದೇರ್. ಸೊ 70% ಆರ್ ಈ ಬಾರ್ಡರ್ ಲೈನ್ ಲೀಜನ್ಸ್ ಇರ್ತಾವಲ್ಲ, ಅಂದರೆ ಏನು 70% ಬಾರ್ಡರ್ ಲೈನ್ ಲೀಜನ್ಸ್ ಇರ್ತವೆ, ನಿಮಗೆ ಆಂಜಿಯೋಪ್ಲಾಸ್ಟಿ ಮಾಡಿಸ್ಕೋಬೇಕು ಅನ್ನೋ ಡೌಟ್ ಇದೆ ಅಂಥವ್ರಿಗೆ ಏನಂತ FFR ಅಂತ ಒಂದು ಪರೀಕ್ಷೆ ಇರ್ತದೆ, ಫ್ರಾಕ್ಷನಲ್ ಫ್ಲೋ ರಿಸರ್ವ್ ಅಂತ. ಆ FFR ಅನ್ನೋದು ಏನಂತ ಹೇಳಿದ್ರೆ ಒಂದು ಸಣ್ಣ ವೈರ್ನ ನಾವು ಎಲ್ಲಿ ಬ್ಲಾಕೇಜ್ ಇರ್ತದೆ ಆ ಬ್ಲಾಕೇಜ್ ಮುಖಾಂತರ ಪಾಸ್ ಮಾಡಿ FFR ಸಿಗ್ನಿಫಿಕೆಂಟ್ ಆ ಟೆಸ್ಟ್, ಇಟ್ಸ್ ಎ ಕಂಪ್ಯೂಟರ್ ಪ್ರೋಗ್ರಾಮ್ ಟೆಸ್ಟ್. ಇದ್ರಲ್ಲಿ ಹ್ಯೂಮನ್ ಇಂಟರ್ವೆನ್ಷನ್ ಏನೂ ಇಲ್ಲ. ಆ ವೈರ್ ಪಾಸ್ ಮಾಡಿದಾಗ FFR 0.8ಕ್ಕಿಂತ ಕಡಿಮೆ ಬಂತು ಅಂದರೆ ಆ ಬ್ಲಾಕೇಜ್ ಸೀರಿಯಸ್ ಆಗಿದೆ, ಅದನ್ನು ಸರಿ ಮಾಡಬೇಕು ಅಂತ ಹೇಳುತ್ತದು. ಅದೇ FFRನ 0.8ಕ್ಕಿಂತ ಹೆಚ್ಚಿಗೆ ಬಂತು ಅಂತಂದರೆ ಮೆಡಿಕಲ್ ಟ್ರೀಟ್ಮೆಂಟಲ್ಲಿ, ಅಂದರೆ ಇಷ್ಟು ಕ್ರಿಸ್ಪ್ ಆ್ಯಂಡ್ ಕ್ಲಿಯರ್ ಆಗಿ ಮೋಸ್ಟ್ಲಿ ಮೆಡಿಕಲ್ ಸೈನ್ಸಲ್ಲಿ ಎಲ್ಲೂ ಇರಲಿಕ್ಕಿಲ್ಲ. ಇಟ್ಸ್ ಎ ವೆರಿ ಸಾಲಿಡ್ ಸೈಂಟಿಫಿಕ್ ಎವಿಡೆನ್ಸ್. ನೀವು ಎಷ್ಟು ಸರಿ FFR ಮಾಡಿದ್ರೆ ಒಂದು ಅಟ್ಟಿ ಎಕ್ಸಾಕ್ಟ್ಲಿ ಅಷ್ಟೇ ಬರುತ್ತೆ. ರಿಪೀಟೆಡ್ ನಾವು ಹೇಳಿದಾಗ ನೀವು 60% ಹೇಳ್ಬೋದು ಅಥವಾ ನಾನು 70% ಹೇಳ್ಬೋದು. ಸೊ ಐಬಾಲಿಂಗ್ ಅನ್ನೋದೇನು ಇರೋದಿಲ್ಲ ಅದರಲ್ಲಿ. ಡೆಫಿನೆಟಿವ್ ಕಂಪ್ಯೂಟರೈಸ್ಡ್ ಆ್ಯಂಡ್ ವೆರಿ ಸೈಂಟಿಫಿಕ್ ಅಕ್ಯುರೇಟ್ ಟೆಸ್ಟ್ FFR ಅನ್ನೋದು. ಅದನ್ನು ನಮ್ಮ ಆಸ್ಪತ್ರೆಯಲ್ಲಿ ಕಳೆದ 6 ತಿಂಗಳಿಂದ ಮಾಡಿದ್ದೇವೆ. ಎಷ್ಟು ಸುಮಾರು 200-300 ಪೇಷಂಟ್ಸ್ ಮೇಲೆ ಮಾಡಿದ್ದೇವೆ. ಸೊ ಇಟ್ಸ್ ಎ ವಂಡರ್ಫುಲ್ ಟೆಸ್ಟ್ FFR. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಟ್ರೀಟ್ಮೆಂಟ್ ನಮ್ಮ ಟ್ರೀಟ್ಮೆಂಟಿಗೆ ಆರ್ಮಮೆಂಟೋರಿಯಂ ಬಂದಿದೆ. ಸೊ ದಿಸ್ ಕ್ಯಾನ್ ಬಿ ಯೂಸ್ಡ್ ಇನ್ ದ ಬೆಟರ್ ಮ್ಯಾನೇಜ್ಮೆಂಟ್ ಆಫ್ ಪೇಷಂಟ್ಸ್ ವಿತ್ ಹಾರ್ಟ್ ಡಿಸೀಸ್. ಇದಷ್ಟೇ ಅಲ್ಲ, ನೀವು ಹಾರ್ಟ್ ಅಟ್ಯಾಕ್ ಬಗ್ಗೆ ಮಾತಾಡಿದ್ವಿ. ಹಾರ್ಟ್ ಅಟ್ಯಾಕ್ ಅಲ್ಲದೆ ಇನ್ಯಾವುದು ಹಲವಾರು ಚಿಕಿತ್ಸೆಗಳನ್ನ ಬರೀ ಹಾರ್ಟ್ ಅಟ್ಯಾಕ್ ಅಷ್ಟೇ ಆಗುತ್ತಾ ಹೃದಯಕ್ಕೆ? ಇಲ್ಲ ನೋಡಿ, ನಾನು ತೋರಿಸಿದಾಗ ಹೃದಯದ ರಕ್ತನಾಳಗಳ ಕಾಯಿಲೆ ಅಷ್ಟೇ. ಹೃದಯದ ಬಗ್ಗೆ ಓದ್ತಾ ಹೋದರೆ ನೀವು ಒಂದು ಜೀವಮಾನ ಸಾಕಾಗಲಿಕ್ಕಿಲ್ಲ, ಅಷ್ಟೊಂದಿದೆ. ಅದು ಹೃದಯ ಹೆಂಗೆ ಹುಟ್ಟುಕೊಳ್ಳುತ್ತೆ ಅಂದರೆ ತಾಯಿಯ ಗರ್ಭದಲ್ಲಿ 8ನೇ ದಿನಕ್ಕೆ ಮಗು ಭ್ರೂಣದಲ್ಲಿ ಮೊದಲ ಸೆಲ್ ಶುರುವಾಗೋದು, ಫಸ್ಟ್ ಬೀಟಿಂಗ್ ಶುರುವಾಗೋದು, ಒಂದು ಸೆಲ್ ಶುರುವಾಗಿದ್ದು ಆ ವ್ಯಕ್ತಿ ಕಡೆ ಉಸಿರು ತಗೊಳ್ಳೋವರೆಗೂ ಹಗಲು ರಾತ್ರಿ ನೀವು ಮಲ್ಕೊಂಡಿದ್ರು ಹಾರ್ಟ್ ನಿಲ್ಲಲ್ಲ, ಕಂಟಿನ್ಯೂಸ್ ಆಗಿ ಒಂದು ಈ ಥರ ಇಂಜಿನನ್ನು ಯಾವ ಮನುಷ್ಯನೋ ಯಾವ ಸಂಪೂರ್ಣ ಕಂಪ್ಯೂಟರ್ ಮಾಡಲಿಕ್ಕಿಲ್ಲ. ಅಂಥದ್ದನ್ನು ದೇವರು ಸೃಷ್ಟಿ ಮಾಡಿ ನಮ್ಮಲ್ಲಿ ಇಟ್ಟಿದ್ದಾನೆ. ಸೊ ಅದಕ್ಕೆ ಹಲವಾರು ಕಾರ್ಯಗಳು ಬರೋದು. ವಾಲ್ ತೊಂದರೆಗಳು ಅಂತ ಹೇಳ್ತೀವಿ. ಹೃದಯದ ಒಳಗೆ ವಾಲ್ವ್ ಇರ್ತವೆ, ಆ ವಾಲ್ ತೊಂದರೆಗಳು, ಅದಕ್ಕೆ ವಾಲ್ ಬದಲಾವಣೆ, ವಾಲ್ ರಿಪ್ಲೇಸ್ಮೆಂಟ್ ಆಪರೇಷನ್ ಅಂತ ಮಾಡ್ತೀವಿ, ಅಥವಾ ಬಲೂನಿಂಗ್ ಅಂತ ಮಾಡ್ತೀವಿ, PTMC ಅಂತ ಏನು ಕರಿತೀವಿ. ವಾಲ್ ಬಲೂನಿಂಗಿಂದ ವಾಲ್ನ ಕುಗ್ಗೋಗಿರೋ ವಾಲ್ನ ಹಿಗ್ಸೋದು, ಅದನ್ನು ರೊಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂತ. ಅನ್ಫಾರ್ಚುನೇಟ್ಲಿ ನಮ್ಮ ದೇಶದಲ್ಲಿ ಈ ಕೊರೋನರಿ ಆರ್ಟರಿ ಡಿಸೀಸ್ ಜೊತೆಗೆ ರೊಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂದರೆ ವಾಲ್ ತೊಂದರೆ, ಈ
ಸ್ಕೂಲ್ಗೆ ಹೋಗೋ ಮಕ್ಕಳಲ್ಲಿ ಫೆರಂಜೈಟಿಸ್ ಕೋಲ್ಡ್ ಥರ ಇನ್ಫೆಕ್ಷನ್ ಥರ ಆಗಿ ಅದು ಹಾರ್ಟಿಗೆ ನೆಕ್ಸ್ಟ್ ಸೆಕೆಂಡ್ರಲ್ಲಿ ಅಲರ್ಜಿ ಥರ ಮಾಡಿ ಡ್ಯಾಮೇಜ್ ಮಾಡುತ್ತೆ ವಾಲ್ನ ಅದು. ಸೊ ಅಂಥವರಲ್ಲಿ ವಾಲ್ ತೊಂದರೆಗಳು ಬರುತ್ತೆ. ಅವರಿಗೆ ನಾವು ಬಲೂನಿಂಗ್ ಅಂತ ಮಾಡ್ಬೋದು ಅಥವಾ ವಾಲ್ ರಿಪ್ಲೇಸ್ಮೆಂಟ್ ಆಪರೇಷನ್ಸ್ ಇದು ಸಹ ಮಾಡ್ತಾ ಇರ್ತೀವಿ. ಅಷ್ಟಲ್ಲದೆ ಕೆಲವು ಮಕ್ಕಳಿಗೆ ಹುಟ್ಟಿದಾಗಿಂದನೇ ವಾಲ್ ಸಂಕುಚಿತವಾಗಿರುತ್ತೆ, ಕಂಜಿನಿಟಲ್ ಅಥವಾ ಜನ್ಮಜಾತವಾಗಿ ವಾಲ್ ಸಣ್ಣದಿರುವಂಥದ್ದು, ಅವರಿಗೆಲ್ಲ ಚಿಕಿತ್ಸೆಗಳು ಸಹ ಬಲೂನಿಂಗ್ ಸಹ ಮಾಡ್ತೀವಿ. ಇದು ವಾಲ್ ತೊಂದರೆಗಳು ಒನ್ ಎಂಡ್. ಆಮೇಲೆ ಹೃದಯದ ಒಳಗಡೆ ಹುಟ್ಟಿದಾಗಲ ಮಕ್ಕಳಿಗೆ ಹೋಲ್ ಇರುತ್ತೆ, ಅದನ್ನು ಡಿಫೆಕ್ಟ್ಸ್ ಅಂತ ಕರಿತೀವಿ. ಸೊ ಅದು ಏಟ್ರಿಸೆಪ್ಟಲ್ ಡಿಫೆಕ್ಟ್ಸ್ ಅಥವಾ ವೆಂಟ್ರಿಕಲ್ಸೆಪ್ಟಲ್ ಡಿಫೆಕ್ಟ್ಸ್ ಅಂತ ಏನು ಕರಿತೀವಿ. ಆ ಹೋಲ್ಗಳೇನಂತ ಹೇಳಿದ್ರೆ ಶುದ್ಧವಾದ ರಕ್ತ ಅಶುದ್ಧವಾದ ರಕ್ತ ಯಾವತ್ತೂ ಮಿಕ್ಸ್ ಆಗಬಾರ್ದು ಒಂದಕ್ಕೊಂದು. ಸೊ ಇಬ್ಬರು ಪಕ್ಕ ಮಲ್ಲಿದ್ರು ಒಬ್ರಿಗೊಬ್ರು ಮಾತಾಡಬಾರ್ದು. ಬಟ್ ಆ ಹೋಲ್ ಇದ್ದಾಗ ಏನಾಗುತ್ತೆ, ಆ ಶುದ್ಧವಾದ ರಕ್ತ ಎರಡು ಮಿಕ್ಸ್ ಆಗಲಿ ಶುರು ಆಗುತ್ತೆ. ಆವಾಗ ಹಾರ್ಟ್ ಮೇಲೆ ಲೋಡ್ ಬೀಳ್ತದೆ. ಸೊ ನಾವು ಅದನ್ನು ಎಕೋಕಾರ್ಡಿಯೋಗ್ರಾಮ್ ಮೂಲಕ ಪತ್ತೆ ಹಚ್ಚಿ ಅದನ್ನು ಬಟನ್ ಸಣ್ಣ ಡಿವೈಸ್ ಹಾಕಿ ತೊಡೆಯಿಂದ ಅದನ್ನು ಬಂದ್ ಮಾಡ್ತೀವಿ. ಇದು ಸಹ ನಮ್ಮ ಆರೋಗ್ಯ ಕರ್ನಾಟಕ ಇದರಿಂದ ಕವರ್ ಆಗ್ತಿರೋದ್ರಿಂದ ನಾವು ಎಷ್ಟೊಂದು ನೂರಾರು ಸಾವಿರಾರು ಮಕ್ಕಳಿಗೆ ಫ್ರೀಯಾಗಿ ಉಚಿತವಾಗಿ ನಮ್ಮ ಆಸ್ಪತ್ರೆಯಲ್ಲಿ ಇದನ್ನು ಮಾಡಿ ಕಳಿಸಿದ್ವಿ. ನಾವು 6 ತಿಂಗಳು ಮಗುವಿಂದ ಹಿಡಿದು 6 ತಿಂಗಳು ಮಗುಗೆ ಸಹ ಈ ಹೋಲ್ನ ನಾವು ಕ್ಲೋಸ್ ಮಾಡಿ ಕಳಿಸಿದ್ದು. ಮೊದಲೆಲ್ಲ ಇದಕ್ಕೆ ನಾರಾಯಣ ಹೃದಯ ಬೆಂಗಳೂರು ಅಥವಾ ಜಯದೇವ ಆಸ್ಪತ್ರೆಗೆ ಹೋಗಬೇಕಿತ್ತು. ಈಗ ನಮ್ಮಲ್ಲೇ ಎಷ್ಟೊಂದು 500-600 ಮಕ್ಕಳಿಗೆ ಈ ಚಿಕಿತ್ಸೆಯನ್ನು ಪ್ರತಿ ತಿಂಗಳು ನಮ್ಮ ಇದರಲ್ಲಿ ಶಿಬಿರವನ್ನು ಮಾಡಿ ಅದನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ಪೀಡಿಯಾಟ್ರಿಕ್ ಅಷ್ಟೇ ಅಲ್ಲದೆ EP ಸ್ಟಡಿ ಅಂತ, ಅಂದರೆ ಹೃದಯ ಒಂಥರ ಪಂಪಿಂಗ್ ಇರುತ್ತಲ್ಲ, ನೀವು ಕೇಳಿರ್ಬೋದು, ಹೃದಯ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಆಫ್ ದ ಹಾರ್ಟ್ ಅಂತ. ಅಂದರೆ ಹೃದಯ ಸಡನ್ನಾಗಿ ಏನೇ ಉದ್ವೇಗ ಇಲ್ಲದೆ ಯಾವುದೇ ರೀತಿ ಇದಿಲ್ಲದೆ ಸಡನ್ನಾಗಿ ಫಾಸ್ಟ್ ಆಗೋದು. ಫಾಸ್ಟ್ ಆಗೋದ್ರೆ ಹಾರ್ಟ್ ಬೀಟ್ ಫಾಸ್ಟ್ ಆಗ್ತದೆ, BP ಕಡಿಮೆ ಆಗಿ ತಲೆ ಸುತ್ತ ಬೀಳೋದು, ಅದು ಒಂದು ಇದು. ಇನ್ನೊಂದು ಅಂತ ಹೇಳಿದ್ರೆ ಹಾರ್ಟ್ ಸ್ಲೋ ಆಗೋದು. ಸೊ ಹಾರ್ಟ್ ಏನಾಗ್ತದೆ, ವಯಸ್ಸಾಗ್ತಾ ಹೃದಯದ ವೈರ್ಗಳೇನಿರುತ್ತೆ ಆ ವೈರ್ಗಳ ಸವಕಳಿಯಿಂದಾಗಿ ಹಾರ್ಟ್ ಸ್ಲೋ ಆಗ್ತದೆ. ಆ ಸ್ಲೋ ಆದಾಗ ಹಾರ್ಟಿನ ಪಲ್ಸ್ ಬೀಟ್ ಸ್ಲೋ ಆಗ್ತದೆ, ಆವಾಗ ವ್ಯಕ್ತಿ ತಲೆ ಸುತ್ತ ಬೀಳ್ತಾನೆ. ಅದಕ್ಕೆ ಪೇಸ್ ಮೇಕರ್ ಅಂತ ಒಂದು ಮಿಷಿನ್ ಅಳವಡಿಸ್ತೀವಿ. ನಮ್ಮ ಆಸ್ಪತ್ರೆಯಲ್ಲಿ ಒಂದು 100 ಇಯರ್ಸ್ ಓಲ್ಡ್ ಅಜ್ಜಿಗೆ ಒಂದು ಪೇಸ್ ಮೇಕರ್ ಹಾಕಿ ನಾವು ಅದು ಸುಮಾರು ದಿನಪತ್ರಿಕೆಗಳೆಲ್ಲ ಬಂದಿತ್ತು. ಸೊ 100 ಇಯರ್ಸ್. ಸೊ ಏಜ್ ಆದವ್ರ ಕಾಯಿಲೆ, ಸಾಮಾನ್ಯವಾಗಿ ವಯಸ್ಸಾದ್ಮೇಲೆ ಬರುವಂಥ ಕಾಯಿಲೆ ಅದು, ಸ್ಲೋ ಬ್ರಡಿಕಾರ್ಡಿಯಾ. ಸೊ ಈ ಫಾಸ್ಟ್ ಹಾರ್ಟ್ ಬೀಟ್ಸ್ಗೆ EP ಸ್ಟಡಿ ಅಂತ ಮಾಡ್ತೀವಿ. ಅದನ್ನು ಸಹ ನಮ್ಮ ಆಸ್ಪತ್ರೆಯಲ್ಲಿ ಸುಮಾರು ಇನ್ನೂ 300-400 ಪೇಷಂಟ್ಸ್ಗೆ IP ಸ್ಟಡಿ ಅದನ್ನು ಮಾಡಿದ್ದೇವೆ. ಈ ಮಲೆನಾಡು ಮಧ್ಯಮ ಕರ್ನಾಟಕ ಭಾಗದಲ್ಲಿ ನನಗೆ ತಿಳಿದ ಹಾಗೆ EP ಸ್ಟಡಿ, ಪೀಡಿಯಾಟ್ರಿಕ್ ಅಂದರೆ ಚಿಕ್ಕ ಮಕ್ಕಳ ಚಿಕಿತ್ಸೆ, ಈ ಹೋಲ್ ಚಿಕಿತ್ಸೆ ಆಗಲಿ ಅಥವಾ ಈ ಪೇಸ್ ಮೇಕರ್ CRT ಅಳವಡಿಕೆಗಳಾಗಲಿ ಅಥವಾ ಈ EP ಸ್ಟಡಿ ನನಗೆ ತಿಳಿದಾಗೆ ಈ ಸುತ್ತಮುತ್ತಲು ಯಾವ ಆಸ್ಪತ್ರೆಯಲ್ಲೂ ಆಗಲಿಕ್ಕಿಲ್ಲ. ಅಂಥ ಎಲ್ಲ ಫೆಸಿಲಿಟೀಸ್ನ ನಮ್ಮ ನಾರಾಯಣ ಹೃದಯ ಅಂಗಸಂಸ್ಥೆ ಸಹ್ಯಾದ್ರಿ ಆಸ್ಪತ್ರೆಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಈ ಫ್ರಮ್ ದಿಸ್ ಸ್ಟೇಜ್ ಐ ವಾಂಟ್ ಟು ಥ್ಯಾಂಕ್ ಆಲ್ ದ ಪ್ಯಾಟ್ರನ್ಸ್ ಆ್ಯಂಡ್ ನಮ್ಮ ಮೇಲೆ ನಂಬಿಕೆ ಇಟ್ಟು ಇಷ್ಟು ದಿನ ನಮ್ಮನ್ನು ಬೆಳೆಸಿರುವಂಥ, ನಾವು 5 ವರ್ಷದಲ್ಲಿ ವಿ ಹ್ಯಾವ್ ರೀಚ್ಡ್ ಎ ವೆರಿ ಮೇಜರ್ ಮೈಲ್ ಸ್ಟೋನ್. 5 ವರ್ಷದಲ್ಲಿ 15,000 ಆಂಜಿಯೋಗ್ರಾಮ್ ಮಾಡೋದಂದರೆ ಭಾಳ ದೊಡ್ಡ ವಿಷಯ. ಬೆಂಗಳೂರಿನ ಎಷ್ಟು ಆಸ್ಪತ್ರೆಗಳದ್ದು ಕನಸು, ಅದನ್ನು ನಾವು ಮೀರಿ ಬೆಳೀತಾ ಇದ್ದೀವಿ. ಆ್ಯಂಡ್ ಐ ಥ್ಯಾಂಕ್ ಆಲ್ ದ ಅಸೋಸಿಯೇಟ್ ಡಾಕ್ಟರ್ಸ್, ಹಾಸ್ಪಿಟಲ್ಸ್, ಪೇಷಂಟ್ಸ್ ಹೂ ಹ್ಯಾವ್ ಬಿನ್ ನಮಗೆ ನಮ್ಮ ಮೇಲೆ ನಂಬಿಕೆ ಇಟ್ಟು ಇಷ್ಟನ್ನು ನಮ್ಮ ದಿನದಿನಕ್ಕೂ ನಮ್ಮ ನಂಬಿಕೆ ಹೆಚ್ಚು ಮಾಡಿ ಮುಂದೆ ಹೋಗಲಿಕ್ಕೆ ನಮಗೆ ಇದು ಮಾಡ್ತಾ ಇದ್ದಾರೆ. So I thank all of them, thank you all of the patients. Take care of your heart, because heart is the engine of the body. If engine stops, we stop. So we have to understand that. Take care of your heart. ಹೇಳಿ ಸರ್. ಈಗ ಹಾರ್ಟ್ ಅಟ್ಯಾಕ್ ಆದಮೇಲೆ ಪೇಷಂಟ್ಗೆ ಮಾತ್ರೆ ಇರುತ್ತೆ, ಅದು ಎಷ್ಟು ದಿವಸ ತಗೋಬೇಕು ಸರ್ ಅವರು? ಇದೊಂದು ಭಾಳ ಇಂಪಾರ್ಟೆಂಟ್. ಬಂದ್ಬಿಟ್ಟು 3 ತಿಂಗಳು ತಗೊಂಡು ಸರ್ ನನಗೆ ಸರಿ ಆಯಿತು ಬಿಟ್ಬಿಟ್ಟೆ, 4 ತಿಂಗಳು ತಗೊಂಡೆ ಸರಿ ಆಯಿತು ಬಿಟ್ಬಿಟ್ಟೆ, ಈ ಥರ ಬಂದ್ಬಿಡ್ತಾರೆ. ಈ ಹಾರ್ಟ್ ಅಟ್ಯಾಕ್ ಅಥವಾ ಹಾರ್ಟಿನ ಸಂಬಂಧಿ ಕಾರ್ಯಗಳೇನಿರ್ತವೆ, ಇದೊಂಥರ ಈ ಡಯಾಬಿಟಿಸ್ ಅಥವಾ ಬ್ಲಡ್ ಪ್ರೆಷರ್ ಮಾತ್ರ ಇದ್ದಂಗೆ. ನೀವು ಡಯಾಬಿಟಿಸ್ ಮಾತ್ರ ಯಾವ ಥರ ನಿಲ್ಲಿಸ್ತೀರಾ? ಸಾಮಾನ್ಯವಾಗಿ ಒಂದ್ಸರಿ ಡಯಾಬಿಟಿಸ್ ಡಯಾಗ್ನೋಸ್ ಆದಮೇಲೆ ನೀವು ಮಾತ್ರೆಗಳ ಡೋಸನ್ನು ಹೆಚ್ಚು ಕಡಿಮೆ ಮಾಡ್ತೀರಿ ಹೊರತು ನಿಲ್ಲಿಸ್ಲಿಕ್ಕೆ ಬರೋದಿಲ್ಲ. ಬ್ಲಡ್ ಪ್ರೆಷರ್ ಮಾತ್ರೆಗಳು ಹಾಗೆ ಹಾರ್ಟ್ ಕಾಯಿಲೆಗಳು ಅಂದರೆ ಬ್ಲಾಕೇಜ್ ಒಂದ್ಸರಿ ಶುರುವಾಗಿದೆ ಅಂತಂದರೆ ಅದನ್ನು ತಡೆಗಟ್ಟಲಿಕ್ಕೆ ಕೊಡೋ ಮಾತ್ರೆಗಳು, ಅಥವಾ ಸ್ಟಂಟ್ ಹಾಕಿದರೆ ಅಥವಾ ಬೈಪಾಸ್ ಆಪರೇಷನ್ ಆಗಿದೆ, ನಿಮ್ಮ ಒಳಗಡೆ ಬ್ಲಾಕೇಜ್ ಅಂತಂದರೆ ಅದನ್ನು ತೊಗೊಳ್ತಾನೆ ಇರಬೇಕಾಗ್ತದೆ. ಸಾಮಾನ್ಯವಾಗಿ 1-2 ದಿನ ಬಿಟ್ಟರೆ ಏನಾಗುತ್ತೆ ಅನ್ನೋದೊಂದು ನಮ್ಮ ಜನಗಳಿರ್ತದೆ. ಯಾವುದೇ ಕಾರಣಕ್ಕೂ ಈ ಆಂಟಿಪ್ಲೇಟ್ಲೆಟ್ಸ್, ಆಸ್ಪಿರಿನ್ ಮತ್ತು ಕ್ಲೋಪಿಡೋಗ್ರಲ್ ಮತ್ತು ಕೊಲೆಸ್ಟ್ರಾಲ್ ಮಾತ್ರೆ ಅಟೋರೋಸ್ಟಾಟಿನ್ ಅಂತ ಕೊಟ್ಟಿರ್ತೀವಿ. ಇದನ್ನು ಯಾವ ಕಾರಣಕ್ಕೂ ಪೇಷಂಟ್ ನಿಲ್ಲಿಸ್ಬಿಟ್ರೆ ಒಂದು ವಾರ ಸರಿ ಇರ್ತಾರೆ, ನೆಕ್ಸ್ಟ್ ಡೇ ಅವರು ಸೀರಿಯಸ್ ಆಗಿ ಕರ್ಕೊಂಡ್ಬಂದಿರ್ತಾರೆ, ಅಥವಾ ಸ್ಟಂಟ್ ಬ್ಲಾಕ್ ಆಗಿರುತ್ತೆ, ಇಲ್ಲ ಬೈಪಾಸ್ ಬ್ಲಾಕ್ ಆಗಿರುತ್ತೆ, ಇಲ್ಲ ಸೀರಿಯಸ್ ಆಗಿ ಬಂದಿರ್ತಾರೆ, ಪೇಷಂಟ್ ಡೆತ್ ಆಗಿಬಿಡುತ್ತೆ. ಸೊ ಈ ಹಾರ್ಟ್ ಅಟ್ಯಾಕ್ ಅಥವಾ ಆಂಜಿಯೋಪ್ಲಾಸ್ಟಿ ಏನಾರು ಆಗಿದ್ದರೆ ಅಥವಾ ನಿಮ್ಮಲ್ಲಿ ಹಾರ್ಟ್ ತೊಂದರೆ ಇದೆ ಅಂತಂದರೆ 1 or 2 ಮೆಡಿಕೇಶನ್ಸ್ ಅಷ್ಟೇ ನೀವು ಊಟ ತಿಂಡಿ ಮಾಡಿದಾಗೆ ಆ ಮಾತ್ರನ ಯಾವುದೇ ಕಾರಣಕ್ಕೂ ತಪ್ಪಿಸಂಗೆ ತಗೋಬೇಕಾಗ್ತದೆ. ಸೊ ಇದನ್ನು ಎಲ್ಲರೂ ನೆನ್ಪಿಟ್ಕೋಬೇಕು. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಜೀವನ ಶೈಲಿ, ಮಾತ್ರೆಗಳಿಗಿಂತ ಮುಖ್ಯವಾದ ಜೀವನ ಶೈಲಿ ಬದಲಾವಣೆ ಮಾಡಬೇಕು. ಸ್ಮೋಕಿಂಗ್ ಸಜೆಷನ್ ಮಾಡಬೇಕು, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡಬೇಕು, ಫ್ಯಾಟ್ಸ್ ಅವಾಯ್ಡ್ ಮಾಡೋದು, ರೆಡ್ ಮೀಟ್ ಅವಾಯ್ಡ್ ಮಾಡೋದು, ಇಂಥದ್ದನ್ನೆಲ್ಲ ಮಾಡೋದ್ರಿಂದ ನಮ್ಮ ಹೃದಯವನ್ನು ನಾವು ಚೆನ್ನಾಗಿ ಕಾಪಾಡ್ಕೋಬೋದು.
ಭಗವಂತ ಕೊಟ್ಟಿರೋ ಆಯುಷನ್ನು ನಾವು ಫುಲ್ ಟರ್ಮ್ ಅಂದರೆ ನಮಗೆ ಕೊಟ್ಟಿರೋದು ಇಷ್ಟು ಡೆಪಾಸಿಟ್ ಕೊಟ್ಟು ಕಳಿಸಿರ್ತಾನೆ ಅದನ್ನು ಪ್ರಿಮೇಚೂರಾಗಿ ವಿಡ್ರಾ ಮಾಡ್ಕೋಬಾರ್ದು. ಫುಲ್ ಇರೋಷ್ಟು ದಿನ ಚೆನ್ನಾಗಿ ಇದ್ದು ಆರೋಗ್ಯವಾಗಿದ್ದು ಎಲ್ಲರ ಜೊತೆ ನಗ್ನಗ್ತಾ ಇದ್ದು ಇರೋ ಕಡೆ ತನಕ ನಗ್ನಗ್ತಾ ಇರಬೇಕು ಅಂದರೆ ನಿಮ್ಮ ಹಾರ್ಟನ್ನು ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೋಬೇಕು. ದಟ್ಸ್ ದ ಮೆಸೇಜ್ ದಟ್ ಐ ವಾಂಟ್ ಟು ಗಿವ್. You mean as early as possible there is the hospital, they are safe. Yeah, that's the message I want to give. Please understand golden hour concept. Okay, thank you.